ಎಲ್ರಿಗೂ ಸ್ವಾಗತ ಇವತ್ತಿನ ಭಗವದ್ಗೀತಾ ಕ್ಲಾಸಿಗೆ. ಸೊ ಇಲ್ಲಿವರೆಗೆ ನಾವು ಭಗವದ್ಗೀತಾ 2ನೇ ಅಧ್ಯಾಯ ಶ್ಲೋಕ ನಂಬರ್ 62ರವರೆಗೆ ಓದಿದ್ದೇವೆ. ಇವತ್ತು ಶ್ಲೋಕ ನಂಬರ್ 63ರಿಂದ ನಾವು ಪ್ರಾರಂಭ ಮಾಡುವ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. 63ನೇ ಶ್ಲೋಕ. ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ ಇದಕ್ಕೂ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡಿರೋದು ಹೇಗೆ ಇಂದ್ರಿಯಗಳ ಮೇಲೆ ಚಿಂತನೆ ಮಾಡ್ತಾ ಇರುವ ವ್ಯಕ್ತಿ ಪತನವಾಗುತ್ತದೆ, ಆ ವ್ಯಕ್ತಿಯ ಪತನ ಹೇಗೆ ಆಗುತ್ತೆ ಅಂಥೇಳಿ ಈ ಶ್ಲೋಕಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದು ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ. ಸೊ ವಿಷಯ ವಸ್ತುಗಳ ಮೇಲೆ ಧ್ಯಾನ ಮಾಡ್ತಾ ಅದರ ಮೇಲೆ ಆಸಕ್ತಿ ಉಂಟಾಗುತ್ತೆ, ಆ ಆಸಕ್ತಿಯಿಂದ ಕಾಮ ಹುಟ್ಟುತ್ತದೆ, ಆಮೇಲೆ ಕಾಮದಿಂದ ಕ್ರೋಧದ ಉದ್ಭವವಾಗುತ್ತದೆ. ಸೊ ಕ್ರೋಧ ಆದಮೇಲೆ ಏನಾಗುತ್ತೆ ಅಂತೇಳಿ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ ಒಂದಾದ್ಮೇಲೆ ಒಂದೇ ಒಂದು ಹೇಗೆ ಪತನ ಹೊಂದುತ್ತದೆ ಅದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಸೊ ಕಾಮದಿಂದ ಕ್ರೋಧ ಉದ್ಭವ ಆಗುತ್ತೆ, ಸೊ ಕ್ರೋಧದಿಂದ ಮೋಹ ಉದ್ಭವ ಆಗುತ್ತೆ, ಆಮೇಲೆ ಮೋಹದಿಂದ ಅದು ಭ್ರಮೆ ಉಂಟಾಗುತ್ತದೆ, ಅಂದರೆ ನಾವು ಯಾರು ಅನ್ನೋದನ್ನು ನಾವು ಮರೆತು ಬಿಡ್ತೇವೆ. ಆಮೇಲೆ ಸ್ಮೃತಿ ಭ್ರಮೆಯಿಂದ ಬುದ್ಧಿಯ ನಾಶವಾಗುತ್ತದೆ, ಯಾಕಂದರೆ ಬುದ್ಧಿ ನಮಗೆ ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವುದು ಸರಿ, ಯಾವುದು ತಪ್ಪು ಅಂಥೇಳಿ ಗೈಡೆನ್ಸನ್ನು ಕೊಡ್ತಾ ಇರುತ್ತೆ, ಮಾರ್ಗದರ್ಶನ ಕೊಡ್ತಾ ಇರುತ್ತೆ. ಸೊ ಈ ಇಂದ್ರಿಯ ವಸ್ತುಗಳ ಮೇಲೆ ನಾವು ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಒಂದಾದ್ಮೇಲೆ ಒಂದು ನಮ್ಗೆ ಗೊತ್ತಿಲ್ಲದಿರೋ ಹಾಗೇ ಇದೆಲ್ಲ ಒಂದಾದ್ಮೇಲೆ ಒಂದು ಆಗಿ ಹೋಗ್ಬಿಡುತ್ತೆ. ಇಂದ್ರಿಯ ವಸ್ತುಗಳ ಮೇಲೆ ಧ್ಯಾನ ಮಾಡೋದ್ರಿಂದ ಕಾಮದಿಂದ ಕ್ರೋಧದಿಂದ ಮೋಹದಿಂದ ಸ್ಮೃತಿಭ್ರಮೆಯಿಂದ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಅಂದರೆ ಒಬ್ಬ ವ್ಯಕ್ತಿ ಆಧ್ಯಾತ್ಮದಲ್ಲಿ ತೊಡಗಿಕೊಂಡಿರಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಒಬ್ಬ ಸಾಧಕ ಅವನೇನಾದರೂ ಮತ್ತೆ ಇಂದ್ರಿಯ ವಸ್ತುಗಳ ಮೇಲೆ ಧ್ಯಾನಿಸಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಅವನ ಪತನ ಹೇಗೆ ಆಗುತ್ತೆ ಅಂತೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಒಂದಾದ್ಮೇಲೆ ಒಂದು ಇದಾಗಿ ಅವನ ಬುದ್ಧಿ ಕೂಡ ನಾಶವಾಗಿ ಮತ್ತೆ ಅವನು ಭೌತಿಕ ಇಂದ್ರಿಯ ತೃಪ್ತಿಯಲ್ಲಿ ತೊಡಕೊಂಡು ಬಿಡ್ತಾನೆ ಅಂತೇಳಿ. ಕ್ರೋಧದಿಂದ ಸಮೋಹ ಉಂಟಾಗುತ್ತದೆ, ಸ್ಮೃತಿಯ ಭ್ರಮೆ ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ, ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಭಾವಾರ್ಥ. ಶ್ರೀಲ ರೂಪ ಗೋಸ್ವಾಮಿಯವರು ಈ ಆದೇಶವನ್ನು ನೀಡಿದ್ದಾರೆ. ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಸೊ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಈ ರೀತಿಯಾಗಿ ಹೇಳಿದ್ದಾರೆ. ಸೊ ಈ ಶ್ಲೋಕದ ಅರ್ಥ ಏನಂತಂತಂದರೆ, ಪ್ರಾಪಂಚಿಕತೆಯ ಪ್ರಾಪಂಚಿಕ ಬುದ್ಧಿಯಿಂದ, ಅಂದರೆ ಇದೆಲ್ಲ ಭೌತಿಕ ಸಂಸಾರ, ಇಲ್ಲೆಲ್ಲ ಇರುವಂಥ ವಸ್ತುಗಳೆಲ್ಲ ಭೌತಿಕ ವಸ್ತುಗಳು, ನಾನು ಒಂದು ಆತ್ಮ, ಸೊ ನಾನು ಆಧ್ಯಾತ್ಮಿಕ ಜಗತ್ತಿಗೆ ಸೇರಿದವನು, ಸೊ ಈ ಎಲ್ಲ ವಸ್ತುಗಳು ಇದೆಲ್ಲ ಭೌತಿಕ ವಸ್ತುಗಳು, ಸೊ ಅದಕ್ಕೆ ನಾನು ತ್ಯಾಗ ಮಾಡಬೇಕು. ಯಾರು ಮೋಕ್ಷದ ಆಸೆಯನ್ನು ಹೊಂದಿದ್ದಾರೆ ಅವರು ಎಲ್ಲ ಈ ಭೌತಿಕ ವಸ್ತುಗಳನ್ನು ತ್ಯಾಗ ಮಾಡುವಂಥ ವೈರಾಗ್ಯವನ್ನು ಹೊಂದಿದರೆ ಅದಕ್ಕೆ ಫಲ್ಗು ವೈರಾಗ್ಯ ಅಂತೇಳಿ ಹೇಳ್ತಾರೆ. ಅದು ಅಂತಹ ಒಳ್ಳೆಯ ವೈರಾಗ್ಯ ಅಲ್ಲ. ಯಾಕೆ ಅದು ಈ ರೀತಿ ಹೇಳ್ತಾ ಇರೋದು? ಯಾಕಂದರೆ ಪ್ರತಿಯೊಂದು ವಸ್ತುವು ಕೂಡ ಭಗವಂತನಿಗೆ ಸಂಬಂಧಿಸಿದ್ದು. ಇದು ಪ್ರಕೃತಿ ಭೌತಿಕವಾಗಿದ್ದರೂ ಕೂಡ ಅದೆಲ್ಲ ಹುಟ್ಟಿರೋದು ಕೃಷ್ಣನಿಂದನೇ. ಸೊ ಹರಿಸಂಬಂಧಿ ವಸ್ತುನಃ, ಸೊ ಹರಿಸಂಬಂಧಿ ವಸ್ತುಗಳನ್ನು ಮೋಕ್ಷದ ಆಸೆಯಿಂದ ಯಾರು
ತ್ಯಾಗ ಮಾಡ್ತಾರೆ, ಪರಿತ್ಯಾಗ ಮಾಡ್ತಾರೆ. ಆ ರೀತಿಯ ವೈರಾಗ್ಯ ಅದು ನಿಜವಾದ ವೈರಾಗ್ಯ ಅಲ್ಲ. ಸೊ ನಿಜವಾದ ವೈರಾಗ್ಯ ಏನಂತೇಳಿ ನಾವು ಮುಂದೆ ನೋಡ್ಬೋದು. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಪ್ರತಿಯೊಂದು ವಸ್ತುವು ಭಗವಂತನ ಸೇವೆಗೆ ಒದಗುತ್ತದೆ ಎಂದು ತಿಳಿಯುತ್ತದೆ. ಸೊ ಯಾರು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡಿರ್ತಾರೆ, ಇದೆಲ್ಲ ಪ್ರಪಂಚಿಕ ವಸ್ತುಗಳಿದ್ರೂ ಕೂಡ ಅದು ಕೃಷ್ಣನಿಂದಲೇ ಬಂದಿರೋದ್ರಿಂದ, ಅವನ ಶಕ್ತಿಯಿಂದಲೇ ಬಂದಿರೋದ್ರಿಂದ ಅದನ್ನು ಕೂಡ ನಾನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಬಹುದು. ಸೊ ಅದನ್ನು ನಾನು ಪರಿತ್ಯಾಗ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾವು ಏನು ತ್ಯಾಗ ಮಾಡಬೇಕಂತಂತಂದರೆ ಅದನ್ನು ನಾನು ಭೋಗಿಸಬೇಕು ಎನ್ನುವಂಥ ಏನು ಮನಸ್ಥಿತಿ ಇದೆ ಅದನ್ನು ನಾವು ತ್ಯಾಗ ಮಾಡಬೇಕು. ಆ ವಸ್ತುವನ್ನು ತ್ಯಾಗ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಆ ವಸ್ತು ನನ್ನ ಭೋಗಕ್ಕೆ, ನನ್ನ ಸಂತೋಷಕ್ಕೆ ಅಂಥೇಳಿ ನಾವು ಏನು, ಯಾಕಂದರೆ ಬದ್ಧಾತ್ಮರು, ಈ ಭೌತಿಕ ಸಂಸಾರದಲ್ಲಿರುವ ಎಲ್ಲ ಬದ್ಧಾತ್ಮರು ಮೆಂಟ್ಯಾಲಿಟಿ ಏನಿರುತ್ತೆ ಅಂತಂದರೆ, ಯಾವುದೇ ಒಂದು ವಸ್ತು ಕಂಡ್ರೆ ಅದನ್ನು ನಾನು ಹೇಗೆ ಎಂಜಾಯ್ ಮಾಡ್ಬೋದು, ಅದೇ ಒಂದು ಮೆಂಟ್ಯಾಲಿಟಿ ಇರುತ್ತೆ, ಅದೇ ಒಂದು ವಿಚಾರ ಇರುತ್ತೆ. ಸೊ ಆ ಮೆಂಟ್ಯಾಲಿಟಿಯನ್ನು ನಾವು ತ್ಯಾಗ ಮಾಡಬೇಕು. ಆ ವಸ್ತುವನ್ನು ತ್ಯಾಗ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ವಸ್ತುಗಳು ಕೃಷ್ಣನಿಂದ ಬಂದಿರೋದು. ವ್ಯಕ್ತಿ ಅಥವಾ ವಸ್ತುಗಳಾಗಲಿ ಎಲ್ಲರೂ ಕೃಷ್ಣನಿಗೆ ಸೇರಿತು. ಸೊ ಎಲ್ಲರದನ್ನು ಕೂಡ ನಾನು ಭಗವಂತನ ಸೇವೆಯಲ್ಲಿ ತೊಡಗಿಸಬಹುದು. ಅದು ನಿಜವಾದ ವೈರಾಗ್ಯ. ಯಾವ ವಸ್ತು ನಂದಲ್ಲ ಅದರ ಮೇಲೆ ನಾನು ಯಾಕೆ ಆಸೆ ಪಡಬೇಕು? ಸೊ ಅದು ನಿಜವಾದ ವೈರಾಗ್ಯ. ಆ ವಸ್ತುಗಳನ್ನು ನಾವು ತ್ಯಾಗ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ನಮ್ಮ ಹತ್ರ ಏನೋ ಲ್ಯಾಪ್ಟಾಪ್, ಮೊಬೈಲ್ ಫೋನ್ ಇದೆ, ಮೈಕ್ರೋಫೋನ್ ಇದೆ, ಅಥವಾ ಏನೋ ಎಷ್ಟೋ ನಾವು ಗಾಡಿ, ಎಲ್ಲ ವಸ್ತುಗಳನ್ನು ನಾವು ಭಗವಂತನ ಸೇವೆಯಲ್ಲಿ ಯೂಸ್ ಮಾಡ್ಬೋದು. ಆ ವಸ್ತುಗಳನ್ನು ತ್ಯಾಗ ಮಾಡುವಂತಹ ಅವಶ್ಯಕತೆ ಇಲ್ಲ. ಆ ಥರ ತ್ಯಾಗ ಮಾಡಿದರೆ ಅದನ್ನು ಫಲ್ಗು ವೈರಾಗ್ಯ ಅಂತೇಳಿ ಹೇಳ್ತಾರೆ. ಕೃಷ್ಣ ಪ್ರಜ್ಞೆಯ ಅರಿವಿಲ್ಲದವರು ಕೃತಕವಾಗಿ ಪ್ರಾಪಂಚಿಕ ವಸ್ತುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾರೆ. ಪರಿಣಾಮವಾಗಿ ಅವರು ಐಹಿಕ ಬಂಧನದಿಂದ ಬಿಡುಗಡೆಯನ್ನು ಬಯಸಿದರೂ ವೈರಾಗ್ಯದ ಪರಿಪೂರ್ಣ ಹಂತವನ್ನು ಮುಟ್ಟುವುದಿಲ್ಲ. ಸೊ ಯಾರು ಕೃಷ್ಣ ಪ್ರಜ್ಞೆಯಲ್ಲಿರುವುದಿಲ್ಲ, ಆದರೆ ಅಧ್ಯಾತ್ಮದಲ್ಲಿ ಸ್ವಲ್ಪ ರುಚಿ ಹೊಂದ್ಕೊಂಡಿದ್ದವರು ಇರ್ತಾರೆ, ಆದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಗಲಿಲ್ಲ ಅಂದರೆ, ಅವರು ಒಬ್ಬ ಭಕ್ತನ ಮಾರ್ಗದರ್ಶನದಲ್ಲಿ, ಶುದ್ಧ ಭಕ್ತನ ಮಾರ್ಗದರ್ಶನದಲ್ಲಿ ಬರದೆ ಯಾವುದೋ ಬೇರೆ ಯೋಗಿಗಳಾಗಲಿ ಅಥವಾ ಜ್ಞಾನಿಗಳ ಸಂಪರ್ಕದಲ್ಲಿ ಬಂದರೆ ಅವರು ಎಲ್ಲ ಪ್ರಾಪಂಚಿಕ ವಸ್ತುಗಳನ್ನು ಬಿಟ್ಟು ಬಿಡಬೇಕಂತೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಆದರೆ ಒಬ್ಬ ಕೃಷ್ಣ ಶುದ್ಧ ಭಕ್ತನು ಪ್ರತಿಯೊಂದು ವಸ್ತು ಭಗವಂತ ಇದ್ದು ಅದನ್ನೆಲ್ಲವನ್ನು ನಾವು ಭಗವಂತನ ಸೇವೆಗೆ ಬಳಸಬಹುದು ಅಂತೇಳಿ ಅವರಿಗೆ ಹೇಳಿಕೊಡ್ತಾರೆ. ಹಾಗಾಗಿ ಯಾರು ಭಕ್ತರಾಗಿರ್ತಾರೆ ಅವರು ಪ್ರಾಪಂಚಿಕ ಏನು ವಸ್ತುಗಳಿದೆ ಅದನ್ನೆಲ್ಲ ತ್ಯಾಗ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಅದನ್ನು ಅವರು ತಮ್ಮ ಭೋಗಕ್ಕೆ ಬಳಸದೆ ಅದನ್ನು ಭಗವಂತನ ಸೇವೆಯಲ್ಲಿ ಅದನ್ನು ತೊಡಗಿಸ್ಕೊಳ್ಬೇಕು. ಅದು ನಿಜವಾದ ವೈರಾಗ್ಯ. ಹಾಗೆಂದು ಕರೆಯಲಾಗುವ ಅವರ ವೈರಾಗ್ಯ ಫಲ್ಗು ಅಥವಾ ಅಷ್ಟು ಮುಖ್ಯವಲ್ಲದ್ದು. ಇದಕ್ಕೆ ಪ್ರತಿಯಾಗಿ ಕೃಷ್ಣ ಪ್ರಜ್ಞೆ ಇರುವವನು ಪ್ರತಿಯೊಂದು ವಸ್ತು ಭಗವಂತನ ಸೇವೆಯಲ್ಲಿ ಹೇಗೆ ಬಳಸಬೇಕು ಎಂದು ತಿಳಿದಿರುತ್ತಾನೆ. ಆದ್ದರಿಂದ ಆತನು ಐಹಿಕ ಪ್ರಜ್ಞೆಗೆ ಬಲಿಯಾಗುವುದಿಲ್ಲ. ಸೊ ಎಲ್ಲ ಭೌತಿಕ ವಸ್ತುಗಳನ್ನು ಬಳಸ್ತಾ ಇದ್ರೂ ಕೂಡ ಅವನು ಭೌತಿಕ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿರುವಂಥ ವ್ಯಕ್ತಿ. ಯಾಕಂದರೆ ಯಾರು ಆಧ್ಯಾತ್ಮವಾದಿಗಳಿದ್ದು ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದಿಲ್ವೋ ಅವರು ಹೆದರ್ತಿರ್ತಾರೆ. ಇದೆಲ್ಲ ವಸ್ತುಗಳಲ್ಲಿ ನಾನು ಮತ್ತೆ ಸಿಕ್ಕಾಕೊಂಡು ಬಿಟ್ಟರೆ ಮತ್ತೆ ನಾನು ಭೌತಿಕ ಬಂಧನದಲ್ಲಿ ಸಿಕ್ಕಾಕೊಂಡು ಬಿಡ್ತೇನೆ ಅಂತ. ಅದಕ್ಕೆ ಅದರಿಂದ ಅವರು ಹೆದರಿ ಅದರಿಂದ ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವಂಥ ವ್ಯಕ್ತಿ ಇದೆಲ್ಲ ನನ್ನ ಭೋಗಕ್ಕೆ ಅಲ್ಲ, ಇದು ಭಗವಂತನ ಸೇವೆಗೆ ಇರೋದು. ಸೊ ಹಾಗಾಗಿ ಅವನು ಆ ಭೌತಿಕ ವಸ್ತುಗಳ ಮಧ್ಯೆ ಇದ್ದರೂ ಕೂಡ ಅದರಿಂದ ಅವನು ಭೌತಿಕ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಉದಾಹರಣೆಗೆ ನಿರಾಕಾರವಾದಿಯ ದೃಷ್ಟಿಯಲ್ಲಿ ಅಥವಾ ಪರಾತ್ಪರವಾದದ್ದು ನಿರಾಕಾರವಾದದ್ದರಿಂದ ಏನನ್ನು ತಿನ್ನಲಾರದು. ನಿರಾಕಾರವಾದಿಯು ಒಳ್ಳೆಯ ತಿಂಡಿ ತಿನಿಸುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾನೆ. ಆದರೆ ಕೃಷ್ಣನು ಪರಮಭೋಗಿ ಎಂದು ಅವನಿಗೆ ಮಾಡಿದ ರುಚಿಯಾದ ನೈವೇದ್ಯವನ್ನೆಲ್ಲ ಅವನು ತಿನ್ನುತ್ತಾನೆ ಎಂದು ಭಕ್ತನಿಗೆ ಗೊತ್ತು. ಆದುದರಿಂದ ಭಗವಂತನಿಗೆ ರುಚಿಯಾದ ತಿಂಡಿಗಳನ್ನು ನೈವೇದ್ಯ ಮಾಡಿ ಭಕ್ತನು ಉಳಿದ ಪ್ರಸಾದವನ್ನು ಸ್ವೀಕರಿಸುತ್ತಾನೆ. ಹೀಗೆ ಎಲ್ಲವೂ ಆಧ್ಯಾತ್ಮಿಕವಾಗುತ್ತದೆ ಮತ್ತು ಪತನದ ಭಯವಿಲ್ಲ. ಭಕ್ತನು ಕೃಷ್ಣ ಪ್ರಜ್ಞೆಯಿಂದ ಪ್ರಸಾದವನ್ನು ಸ್ವೀಕರಿಸುತ್ತಾನೆ. ಆದರೆ ಭಕ್ತನಲ್ಲದವನು ಅದು ಪ್ರಾಪಂಚಿಕ ಎಂದು ತಿರಸ್ಕರಿಸುತ್ತಾನೆ. ಆದುದರಿಂದ ನಿರಾಕಾರವಾದಿಯಾದವನು ತನ್ನ ಕೃತಕ ವೈರಾಗ್ಯದ ಫಲವಾಗಿ ಬದುಕನ್ನು ಸವಿಯಲಾರ. ಈ ಕಾರಣಕ್ಕಾಗಿ ಮನಸ್ಸು ಸ್ವಲ್ಪ ಕಲಕಿದರೂ ಆತನು ಐಹಿಕ ಬದುಕಿಗೆ ಬೀಳುತ್ತಾನೆ. ಇಂತಹ ಆತ್ಮನು ಮುಕ್ತಿಯವರೆಗೆ ಏರಿದರೂ ಸಹ ಅವನಿಗೆ ಭಕ್ತಿಪೂರ್ವಕ ಸೇವೆ ನೆರವಿಲ್ಲದಿರುವುದರಿಂದ ಮತ್ತೆ ಕೆಳಕ್ಕೆ ಬೀಳುತ್ತಾನೆ ಎಂದು ಹೇಳಲಾಗಿದೆ.
ಸೊ ಇಲ್ಲಿ ಪ್ರಭುಪಾದರು ಇವರನ್ನು ಹೋಲಿಸ್ತಿದ್ದಾರೆ. ಯಾರು ನಿರಾಕಾರವಾದಿಗಳಿರ್ತಾರೆ, ಅದರಲ್ಲಿಯೂ ಕೂಡ ಸನ್ಯಾಸಿಗಳಿರ್ತಾರೆ. ಹೆಚ್ಚಾಗಿ ಅದರಲ್ಲಿ ಕೇವಲ ಸನ್ಯಾಸಿಗಳಿಗಷ್ಟೇ ಅವಕಾಶ ಇರುತ್ತೆ. ಸನ್ಯಾಸ ತೆಗೆದುಕೊಳ್ಳದೆ ನೀವು ಈ ಆಧ್ಯಾತ್ಮಿಕ ಸಿದ್ಧಿಯನ್ನು ಪ್ರಾಪ್ತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ನಿರಾಕಾರವಾದಿಗಳು ಹೇಳ್ತಾರೆ. ಆದರೆ ಭಕ್ತರಲ್ಲಿ ನಿಮಗೆ ಎಲ್ಲ ವರ್ಗದವರು ಸಿಗ್ತಾರೆ. ಬ್ರಹ್ಮಚಾರಿಗಳು ಇರ್ತಾರೆ, ಗೃಹಸ್ಥರು ಇರ್ತಾರೆ, ಮಹಿಳೆಯರು ಇರ್ತಾರೆ, ಮಕ್ಕಳು ಇರ್ತಾರೆ, ವಾನಪ್ರಸ್ಥದವರು ಇರ್ತಾರೆ, ಸನ್ಯಾಸಿಗಳು ಇರ್ತಾರೆ. ಎಲ್ಲ ವರ್ಗದವರು ಭಗವಂತನ ಭಕ್ತರ ಕ್ಯಾಟಗರಿಲಿ ನಿಮಗೆ ಸಿಗ್ತಾರೆ. ಇದರಲ್ಲಿ ಅಂತರ ಏನಂತಂತಂದ್ರೆ, ಯಾರು ನಿರಾಕಾರವಾದಿಗಳು ಮತ್ತು ಭಕ್ತರಿರ್ತಾರೆ. ಸೊ ನಿರಾಕಾರವಾದಿಗಳ ಪ್ರಕಾರ ಪರಮಸತ್ಯಕ್ಕೆ ಕೈ ಇಲ್ಲ, ಕಾಲಿಲ್ಲ, ಬಾಯಿ ಇಲ್ಲ. ಸೊ ಹಾಗೆ ಹಂಗಂದ್ರೆ ಪರಮಸತ್ಯಕ್ಕೆ ಅವ್ರು ಏನು ನೈವೇದ್ಯ ಮಾಡಲಿಕ್ಕೂ ಆಗೋದಿಲ್ಲ, ಯಾಕಂದ್ರೆ ಬಾಯಿನೇ ಇಲ್ಲ, ತಿನ್ನೋ ಪ್ರಶ್ನೆಯಲ್ಲಿ ಬರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಅವರು ಒಳ್ಳೆ ತಿಂಡಿ ತಿನಿಸುಗಳನ್ನು ಅವ್ರು ತಿನ್ನೋದಿಲ್ಲ. ಅದರಿಂದ ದೂರ ಬಿಡಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಮತ್ತೆ ಈ ರುಚಿಯಾದ ತಿಂಡಿ ತಿನಿಸುಗಳ ಹಿಂದೆ ನಾನು ಬಿದ್ದು ಬಿಟ್ರೆ ಮತ್ತೆ ನಾನು ಭೌತಿಕ ಸಂಸಾರದಲ್ಲೇ ಸಿಕ್ಕಾಕೊಂಡು ಬಿಡ್ತೇನೆ ಅಂತೇಳಿ ಅವರು ತುಂಬಾ ಶುಷ್ಕವಾದ ಪದಾರ್ಥಗಳನ್ನು ಅಷ್ಟೇ ತಿಂತಿರ್ತಾರೆ ನಿರಾಕಾರವಾದಿಗಳು. ಆದರೆ ಭಕ್ತರು ಏನ್ ಮಾಡ್ತಾರೆ, ಒಳ್ಳೆ ಒಳ್ಳೆ ಮಿಷ್ಟಾನ್ನ ಭೋಜನವನ್ನು ಕೃಷ್ಣನಿಗೆ, ಯಾಕಂದ್ರೆ ಭಕ್ತರು, ಕೃಷ್ಣನು ನಮ್ಮ ತರಹನೇ ಶರೀರ ಇದೆ, ಆದರೆ ಅದು ಆಧ್ಯಾತ್ಮಿಕ ಶರೀರ, ನಮ್ಮ ತರ ಭೌತಿಕ ಶರೀರವಲ್ಲ. ನಮ್ಮ ಶರೀರವನ್ನು ಕೃಷ್ಣನ ಶರೀರದ ಅದರಲ್ಲೇ ಹೇಗೆ ಕೃಷ್ಣನಿಗೆ ಇಂದ್ರಿಯಗಳಿದೆ ಅದೇ ಥರ ನಮಗೂ ಕೂಡ ಇಂದ್ರಿಯಗಳಿದೆ. ಆದರೆ ನಾವು ಭೌತಿಕ ಸಂಸಾರದಲ್ಲಿ ಬಂದಾಗ ನಮಗೆ ಈ ಭೌತಿಕ ಇಂದ್ರಿಯಗಳು ಸಿಕ್ಕಿರುತ್ತೆ. ಆದರೆ ಕೃಷ್ಣನಿಗಿರುವಂಥದ್ದು ಆಧ್ಯಾತ್ಮಿಕ ಶರೀರ, ಆಧ್ಯಾತ್ಮಿಕ ಇಂದ್ರಿಯ. ಸೊ ನಾವು ಕೊಟ್ಟಿರುವಂಥ ಎಲ್ಲ ವಸ್ತುಗಳನ್ನು ಕೃಷ್ಣನು ತಿಂತಾನೆ. ಪ್ರೀತಿಯಿಂದ ಯಾರು ನೈವೇದ್ಯವನ್ನು ಮಾಡ್ತಾರೆ, ಕೃಷ್ಣನು ತನ್ನ ಭಕ್ತರು ಕೊಟ್ಟಿರೋದನ್ನು ಸ್ವತಃ ಸ್ವೀಕರಿಸ್ತಾನೆ. ಅದನ್ನು ಭಗವದ್ಗೀತೆಯಲ್ಲಿ ನಾವು ಮುಂದೆ ನೋಡ್ತೇವೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮ್ಯ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯಾ ಉಪಹೃತಂ ಅಶ್ನಾಮಿ. ಸೊ ಯಾರ ಭಕ್ತಿನಿಂದ ನನಗೆ ಇದನ್ನು ಅದನ್ನು ನಾನು ತಿಂತೇನೆ ಅಂತ ಹೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಕೃಷ್ಣ ತಿಂದಾದ ಮೇಲೆ ಅದು ಪ್ರಸಾದವಾಗುತ್ತೆ. ಸೊ ಅದಾದ್ಮೇಲೆ ಭಕ್ತರು ಅವರು ಕೂಡ ಅದನ್ನು ಪ್ರಸಾದವಾಗಿ ಸ್ವೀಕರಿಸ್ತಾರೆ. ಸೊ ಹಾಗಾಗಿ ಅವರು ಒಳ್ಳೆ ಒಳ್ಳೆ ತಿಂಡಿ ತಿನಿಸುಗಳನ್ನು ಭಗವಂತನ ಸುಖಕ್ಕಾಗಿ ಅದನ್ನು ನೈವೇದ್ಯ ಮಾಡಿ ಆಮೇಲೆ ಅದನ್ನು ಪ್ರಸಾದದ ಮುಖಾಂತರ ತೆಗೆದುಕೊಳ್ತಾರೆ. ಸೊ ಹೀಗೆ ಅವರು ಒಂದು ಲೆಜಿಟಿಮೇಟ್ ವೇದಲ್ಲಿ ತಮ್ಮ ಇಂದ್ರಿಯಗಳನ್ನು ತೃಪ್ತಪಡಿಸ್ಕೊಳ್ತಾರೆ. ಇದು ಒಂದು ಲೆಜಿಟಿಮೇಟ್, ಇದು ಅಪ್ರೂವ್ಡ್, ಭಗವಂತನೇ ಇದನ್ನು ಅಪ್ರೂವ್ ಮಾಡಿದ್ದಾರೆ. ನೀವು ನಿಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸಬಹುದು ಅಂತ, ಇಂಡಿಪೆಂಡೆಂಟ್ ಆಗಲ್ಲ, ಸ್ವತಂತ್ರವಾಗಿ ಇಂದ್ರಿಯ ಭೋಗ ಮಾಡಬಾರ್ದು, ಭಗವಂತನಿಗೆ ಕೊಟ್ಟು ಅದಾದ್ಮೇಲೆ ನಾವು ಅದನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬಹುದು. ಹೀಗಾಗಿ ಭಕ್ತರು ಒಳ್ಳೆ ಒಳ್ಳೆ ತಿಂಡಿಗಳನ್ನು, ಪದಾರ್ಥಗಳನ್ನು ತಿಂತಾರೆ, ಆಮೇಲೆ ಭಗವಂತನ ಹಾಡುಗಳನ್ನು ಹಾಡ್ತಾರೆ, ಆಮೇಲೆ ಭಗವಂತನ ನಾಟಕಗಳಾಗ್ಲಿ ಅಥವಾ ಮೂವೀಸ್ಗಳಾಗ್ಲಿ ಅದನ್ನೆಲ್ಲ ನೋಡ್ತಾರೆ. ಸೊ ಯಾವುದೇ ರೀತಿ ಅವರಿಗೆ ಈ ಏನು ಭೌತಿಕವಾದಿಗಳು ಏನು ಭೌತಿಕ ಸಂಸಾರದಲ್ಲಿ ಏನು ಎಂಜಾಯ್ ಮಾಡ್ತಾರೆ, ಎಲ್ಲಾ ರೀತಿಯ ಎಂಜಾಯ್ಮೆಂಟ್ ಭಕ್ತರಿಗೂ ಇರುತ್ತೆ, ಆದರೆ ಅದು ಆಧ್ಯಾತ್ಮಿಕ ಸ್ತರದಲ್ಲಿರುತ್ತೆ, ಅದು ಕೃಷ್ಣನಿಗೆ ಸಂಬಂಧವಾಗಿರುತ್ತೆ. ಆದರೆ ಈ ನಿರಾಕಾರವಾದಿಗಳು ಅವರು ಇದನ್ನು ಮಾಡ್ಲಿಕ್ಕಾಗಲ್ಲ, ಅದನ್ನು ಮಾಡ್ಲಿಕ್ಕಾಗಲ್ಲ. ಭೌತಿಕವಾದಿಗಳು ಯಾವ ರೀತಿ ಎಂಜಾಯ್ ಮಾಡ್ತಾರೆ ಅದನ್ನು ಮಾಡ್ಲಿಕ್ಕಾಗಲ್ಲ. ಆಮೇಲೆ ಭಕ್ತರು ಯಾವ ರೀತಿ ಅವರು ಭಗವಂತನ ಜೊತೆಗೆ ಹೇಗೆ ಆನಂದವನ್ನು ಅನುಭವಿಸ್ತಾರೆ ಅದನ್ನು ಕೂಡ ಅವರು ಅದನ್ನು ಅನುಭವಿಸ್ಲಿಕ್ಕೆ ಆಗಲ್ಲ. ಸೊ ಯಾವಾಗಲೂ ಅವರು ಹೆದರಿಕೆಯಲ್ಲಿ ಇರ್ತಾರೆ, ಈ ಇಂದ್ರಿಯ ವಸ್ತುಗಳಿಂದ ನಾನು ಸಂಪರ್ಕದಲ್ಲಿ ಬಂದ್ಬಿಟ್ರೆ ನನ್ನ ಪತನ ಆಗುತ್ತೆ ಅಂತೇಳಿ. ಆದರೆ ಭಕ್ತರಿಗೆ ಆ ರೀತಿಯ ಪತನದ ಯಾವ ಇರುವುದಿಲ್ಲ, ಯಾಕಂದ್ರೆ ಅವರು ಎಲ್ಲವನ್ನು ಪ್ರಸಾದ ರೂಪದಲ್ಲಿ ಅದನ್ನ ಪಡೀತಿರ್ತಾರೆ. ಸೊ ಇದು ನಿರಾಕಾರವಾದಿಗಳು ಮತ್ತು ಯಾರು ಭಕ್ತರಿರ್ತಾರೆ ಅವರ ಮಧ್ಯೆ ಒಂದು ಅಂತರ. ಆಮೇಲೆ ಅವ್ರೇನು ವೈರಾಗ್ಯ ಇದೆ ಅದು ಕೃತಕ ವೈರಾಗ್ಯ, ಆಮೇಲೆ ಭಕ್ತರ ವೈರಾಗ್ಯ ಏನಿದೆ ಅದು ನಿಜವಾದ ವೈರಾಗ್ಯ. ಸೊ ಯಾವುದನ್ನು ನಾನು ನನ್ನ ಇಂದ್ರಿಯ ತೃಪ್ತಿಗಾಗಿ ಬೆಳೆಸ್ಕೊಳ್ಳೋದಿಲ್ಲ, ಕೃಷ್ಣನ ಇಂದ್ರಿಯ ತೃಪ್ತಿಗೆ ಮಾಡಿ ನಾನು ಪ್ರಸಾದ ರೂಪಕವಾಗಿ ಅದು ನಾನು ಸ್ವೀಕರಿಸ್ತೇನೆ. ಸೊ ಹಾಗಾಗಿ ನಿರಾಕಾರವಾದಿಗಳಿಗೆ ಜೀವನದಲ್ಲಿ ಯಾವುದೇ ಒಂದು ಬದುಕನ್ನು ಅವರು ಸವಿಯಲಾರರು, ಯಾವುದೇ ಒಂದು ಆನಂದನೇ ಇರಲ್ಲ ಅವರಿಗೆ. ಕೇವಲ ನಿರಾಕಾರದಲ್ಲಿ ಅವರು ಧ್ಯಾನ ಮಾಡ್ತಾ ಕುತ್ಕೋಬೇಕಷ್ಟೇ, ಮೆಡಿಟೇಟ್ ಮಾಡಬೇಕು. ಅದು ಯಾವ್ದ್ರ ಮೇಲೆ ಮಾಡಬೇಕು ಅದು ಗೊತ್ತಿರಲ್ಲ ಅವರಿಗೆ, ಯಾಕಂದರೆ ಅದಕ್ಕೆ ಏನೂ ರೂಪ ಇಲ್ಲ, ಗುಣಗಳಿಲ್ಲ. ಸೊ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ನಾವು ಮುಂದೆ ನೋಡ್ತೇವೆ, ಯಾರು ಈ ನಿರಾಕಾರದ ಮೇಲೆ ಧ್ಯಾನವನ್ನು ಮಾಡ್ತಾರೆ ಅವರಿಗೆ ಪ್ರಗತಿ ಮಾಡೋದು ತುಂಬ ಕಷ್ಟ ಅಂತೇಳಿ ಕೃಷ್ಣ ಮುಂದೆ ಬರೋ ಅಧ್ಯಾಯಗಳಲ್ಲಿ ಹೇಳ್ತಾನೆ. ಅವ್ಯಕ್ತಾಯಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ ಕ್ಲೇಶ ಅಧಿಕತರಸ್ತೇಷಾಂ. ತುಂಬ ಕ್ಲೇಶಮಯವಾಗಿರುತ್ತೆ ಯಾರು ನಿರಾಕಾರವಾದಿಗಳಾಗಿರ್ತಾರೆ. ಸೊ ಅಂಥವರಿಗೆ ಸ್ವಲ್ಪ ಮನಸ್ಸು ಕಲಕಿದ್ರು ಕೂಡ ಮತ್ತೆ ಅವರು ತಮ್ಮ ಸ್ಥಾನದಿಂದ ಪತನಗೊಳ್ತಾರೆ ಈ ನಿರಾಕಾರವಾದಿಗಳು. ಆದರೆ ಭಕ್ತರು ಅಷ್ಟು ಸುಲಭವಾಗಿ ಅವರ ಪತನ
ಆಮೇಲೆ ಈ ನಿರಾಕಾರವಾದಿಗಳು ಅವರು ಮುಕ್ತಿ ಹೊಂದಿದ್ರು ಕೂಡ ಅಲ್ಲಿಂದ ಕೂಡ ಮತ್ತೆ ಪತನ ಆಗುತ್ತೆ ಅಂತೇಳಿ ಭಾಗವತಂದಲ್ಲಿ ಹೇಳಲಾಗಿದೆ. ಯಾಕಂದ್ರೆ ಅವರು ಕೃಷ್ಣನ ಚರಣಗಳಲ್ಲಿ ಆಶ್ರಯನ್ನು ಪಡೆದೇ ಇರೋದ್ರಿಂದ ಅವ್ರು ಎಷ್ಟೇ ಮೇಲೆ ಹೋದರೂ ಕೂಡ ಬ್ರಹ್ಮನದಲ್ಲಿ ಲೀನರಾದರೂ ಕೂಡ ಅಲ್ಲಿಂದ ಮತ್ತೆ ಅವರಿಗೆ ಯಾವುದೇ ಸಹವಾಸ ಇಲ್ಲದೆ ಕೇವಲ ಕೈ ಇಲ್ಲ, ಕಣ್ಣಿಲ್ಲ, ಕಾಲಿಲ್ಲ, ಅದೇ ಥರ ಒಂದು ಮೆಡಿಟೇಟ್ ಮಾಡಿ ಅದರಿಂದ ಸಾಕಾಗಿ ಮತ್ತೆ ಅವರು ಭೌತಿಕ ಸಂಸಾರದಲ್ಲಿ ಅವರಿಗೆ ಪತನವಾಗುತ್ತೆ ಅಂತೇಳಿ ಶ್ರೀಮದ್ ಭಾಗವತಂದಲ್ಲಿ ಕೂಡ ಹೇಳಲಾಗಿದೆ. ಭಗವದ್ಗೀತೆಯಲ್ಲೂ ಕೃಷ್ಣ ಅವರ ಏನು ಮೆಥಡ್ ಇದೆ ಅದು ತುಂಬಾ ದಾಯಕವಾಗಿರುತ್ತೆ ಅಂತೇಳಿ. ಮುಂದಿನ ಶ್ಲೋಕ, ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಸೊ ಇದು ತುಂಬಾ ಇಂಪಾರ್ಟೆಂಟು. ಸೊ ಇದರಲ್ಲಿ ಹೇಳಿರೋದು, ಯಾರು ರಾಗದ್ವೇಷದಿಂದ ಮುಕ್ತರಾಗಿರ್ತಾರೆ ಮತ್ತೆ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾರೆ, ಆಮೇಲೆ ವಿಧೇಯರಾಗಿರುತ್ತಾರೆ, ಶಾಸ್ತ್ರಗಳಲ್ಲಿ ಕೊಟ್ಟಿರುವಂಥ ನಿರ್ದೇಶನಗಳಿಗೆ, ಗುರುಗಳ ನಿರ್ದೇಶನಗಳಿಗೆ, ಸಾಧುಗಳ ನಿರ್ದೇಶನಗಳಿಗೆ ಯಾರು ವಿಧೇಯರಾಗಿರುತ್ತಾರೆ, ಆಮೇಲೆ ತಮ್ಮ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನಿಸ್ತಿರ್ತಾರೆ, ಅಂಥ ವ್ಯಕ್ತಿಗಳು ಪ್ರಸಾದಂ ಅಧಿಗಚ್ಚತಿ, ಅವರು ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ ಅಂಥೇಳಿ. ಅನುವಾದ, ಆದರೆ ರಾಗ ದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಸೊ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅದು ನಮ್ಮ ಸ್ವಂತ ಬಲದಿಂದ ಸಾಧ್ಯವಿಲ್ಲ, ಭಗವಂತನ ಕೃಪೆಯಿಂದ ಮಾತ್ರ, ಗುರುಗಳ ಕೃಪೆಯಿಂದ ಮಾತ್ರ ನಾವು ಭಗವಂತನ ಬಳಿಗೆ ಹೋಗಬಹುದು. ಸೊ ಯಾರು ಆ ಕೃಪೆಗೆ ಪಾತ್ರರಾಗ್ತಾರೆ, ಯಾರು ನಿಷ್ಠೆಯಿಂದ ವಿಧೇಯರಾಗಿ ಶಾಸ್ತ್ರಗಳನ್ನು ಪಾಲನೆ ಮಾಡ್ತಾರೆ, ಗುರುಗಳ ಆದೇಶಗಳನ್ನು ಪಾಲನೆ ಮಾಡ್ತಾರೆ, ಮತ್ತು ತಮ್ಮ ಪ್ರಯತ್ನಕ್ಕೆ ಎಷ್ಟಾಗುತ್ತೆ ಅಷ್ಟು ತಮ್ಮ ಇಂದ್ರಿಯಗಳನ್ನು ಅವರು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಮತ್ತು ರಾಗದ್ವೇಷಗಳಿಂದ ಮುಕ್ತರಾಗಿರುತ್ತಾರೆ, ವ್ಯಕ್ತಿಗಳು ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಭಾವಾರ್ಥ, ಒಬ್ಬ ಮನುಷ್ಯನು ಯಾವುದಾದರೂ ಕೃತಕ ರೀತಿಗಳಲ್ಲಿ ಹೊರಗಿನಿಂದ ಇಂದ್ರಿಯಗಳನ್ನು ನಿಯಂತ್ರಿಸಬಹುದು, ಆದರೆ ಇಂದ್ರಿಯಗಳು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಲ್ಲದಿದ್ದರೆ ಅವನು ಪತನವಾಗುವ ಸಾಧ್ಯತೆ ಇದೆ ಎಂದು ಆಗಲೇ ವಿವರಿಸಿದೆ. ಸೊ ಕೃತಕವಾಗಿ ಎಷ್ಟೇ ಇಂದ್ರಿಯಗಳನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನಿಸಿದರೂ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗದೆ ಯಾವುದೇ ಸಮಯದಲ್ಲೂ ಕೂಡ ಮತ್ತೆ ಭೋಗ ವಸ್ತುಗಳ ಜೊತೆ ಸಂಪರ್ಕದಲ್ಲಿ ಒಂದು ಇಂದ್ರಿಯ ತೃಪ್ತಿಯಲ್ಲಿ ಆ ವ್ಯಕ್ತಿ ತೊಡಗಿಕೊಂಡು ಮತ್ತೆ ಅವನು ಪತನವಾಗುವಂಥ ಸಾಧ್ಯತೆಗಳಿದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಭೋಗಾಸಕ್ತಿಯ ಮಟ್ಟದಲ್ಲಿದ್ದಾನೆ ಎಂದು ಕಂಡರೂ ಅವನಿಗೆ ಕೃಷ್ಣ ಪ್ರಜ್ಞೆ ಇರುವುದರಿಂದ ಭೋಗಾಸಕ್ತಿ ಇರುವುದಿಲ್ಲ. ಒಬ್ಬ ಭಕ್ತನು ಹೊರನೋಟಕ್ಕೆ ನೋಡಿದ್ರೆ ಅವನು ಎಲ್ಲ ಒಳ್ಳೆ ತಿಂತಾ ಇದ್ದಾನೆ, ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದಾನೆ, ಆ ಪ್ಲೇಸಿಗೆ ಈ ಪ್ಲೇಸಿಗೆ ತೀರ್ಥಯಾತ್ರೆಗಳಿಗೆಲ್ಲ ಹೋಗ್ತಿರ್ತಾರೆ ಡಿವೋಟೀಸು. ಸೊ ಅಲ್ಲೆಲ್ಲ ಎಂಜಾಯ್ ಮಾಡ್ತಿರ್ತಾರೆ, ಕೀರ್ತನಲ್ಲಿ ಹಾಡ್ತಿರ್ತಾರೆ, ಕುಣಿತಿರ್ತಾರೆ. ಸೊ ಹೊರಗಡೆ ನೋಡಿದ್ರೆ ಇವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸ್ಬೋದು, ಭೋಗದಲ್ಲಿ ತೊಡಗಿದ್ದಾರೆ ಅಂತೇಳಿ ಅನಿಸ್ಬೋದು. ಆದರೆ ಅವ್ರು ಮಾಡೋದು ನಿಜವಾಗಿ ಅದು ಭೋಗ ತೃಪ್ತಿ ಅಲ್ಲ, ಅವ್ರು ಮಾಡ್ತಾ ಇರೋದು ಭಗವಂತನ ಸೇವೆ ಮುಖಾಂತರ ಅವರು ಆನಂದವನ್ನು ಅನುಭವಿಸ್ತಿರ್ತಾರೆ. ಸೊ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಕೃಷ್ಣನ ತೃಪ್ತಿಯೇ ಮುಖ್ಯ, ಬೇರೇನೂ ಅಲ್ಲ. ಆದುದರಿಂದ ಅವನು ಎಲ್ಲ ಮೋಹ ನಿರ್ಮೋಹಗಳನ್ನು ಮೀರಿದವನು. ಕೃಷ್ಣನು ಬಯಸಿದರೆ ಸಾಮಾನ್ಯವಾಗಿ ಅಪೇಕ್ಷಣೀಯವಲ್ಲ ಎಂದು ಅದನ್ನು ಮಾಡಬಹುದು. ಕೃಷ್ಣನು ಅಪೇಕ್ಷಿಸದಿದ್ದರೆ ಸಾಮಾನ್ಯವಾಗಿ ತನ್ನ ತೃಪ್ತಿಗಾಗಿ ಅವನು ಮಾಡುತ್ತಿದ್ದುದನ್ನು ಮಾಡಲಾಗದು. ಸೊ ಭಕ್ತನು ಕೇವಲ ಕೃಷ್ಣನ ಬಯಕೆಯ ಮೇಲೆ ನಿರ್ಭರನಾಗಿರ್ತಾನೆ. ಸೊ ಕೃಷ್ಣನು ತನ್ನ ಭಕ್ತನಿಗೆ, ನೀನು ಒಬ್ಬ ರಾಜನಾಗಿ ಈ ರಾಜ್ಯವನ್ನು ಆಳಬೇಕು, ಅದೇ ನಾನು ನಿನಗೆ ಕೊಟ್ಟಿರೋ ಸೇವೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯು ರಾಜ್ಯವನ್ನು ರಾಜ್ಯಭಾರ ಮಾಡಿ ಕೆಲಸಗಳನ್ನು ಅನುಭವಿಸಿ ತನ್ನ ಪ್ರಜೆಗಳನ್ನೆಲ್ಲ ಭಕ್ತನನ್ನಾಗಿ ಮಾಡುವುದೇ ತನ್ನ ಕರ್ತವ್ಯ ಅಂತೇಳಿ ತನ್ನ ಜೀವನವನ್ನು ನಡೆಸ್ತಾನೆ. ಅದಕ್ಕೆ ಎಷ್ಟೋ ಉದಾಹರಣೆಗಳಿದೆ. ಯುಧಿಷ್ಠಿರ ಮಹಾರಾಜರಾಗಿರ್ಬೋದು, ಪರೀಕ್ಷಿತ್ ಮಹಾರಾಜರಾಗಿರ್ಬೋದು, ಜನಕ ಮಹಾರಾಜರಾಗಿರ್ಬೋದು, ಅವರೆಲ್ಲ ಶುದ್ಧ ಭಕ್ತರು. ಸೊ ಅವರು ಆ ಸ್ಥಾನದಲ್ಲಿದ್ದು ಕೂಡ ಒಬ್ಬ ರಾಜನ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಿದ್ರು ಕೂಡ ಅವರು ಐಹಿಕ ಬಂಧನಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಲಿಲ್ಲ. ಅದೇ ರೀತಿ ಕೃಷ್ಣನ ಒಬ್ಬ ಭಕ್ತನಿಗೆ ನೀನು ಒಬ್ಬ ಬಡ ಬ್ರಾಹ್ಮಣನಾಗಿ ಇರಬೇಕು, ಅದೇ ನಿನ್ನ ಸೇವೆ ಅಂತ ಹೇಳಿಕೊಟ್ರು. ಒಬ್ಬ ಭಕ್ತನು ಬಡ ಬ್ರಾಹ್ಮಣನಾಗಿದ್ದುಕೊಂಡು ಯಾವುದೇ ರೀತಿ ಅಪೇಕ್ಷೆ ಇಲ್ಲದೆ ಒಂದು ಗುಡಿಸಿನಲ್ಲಿ ಇದ್ದುಕೊಂಡು ಕೂಡ ಜನರಿಗೆ ಅವನು ಕೃಷ್ಣ ಪ್ರಜ್ಞೆಯ ಬಗ್ಗೆ ಹೇಳುವುದು, ಅವರಿಗೆ ಕಲಿಸಿಕೊಡುವುದು, ಪ್ರಚಾರ ಮಾಡೋದು, ಈ ಕಾರ್ಯಗಳಲ್ಲಿ ತೊಡಗಿಕೊಂಡಿರ್ತಾನೆ. ಸೊ ಭಕ್ತನು ಅವನಿಗೆ ತನ್ನದೇ ಆದಂಥ ಬಯಕೆಗಳಿಲ್ಲ. ಅವನು ಕೃಷ್ಣನ ಏನು ಬಯಕೆ ಇದೆ ಅದರ ಅಕಾರ್ಡಿಂಗ್
ಅದಕ್ಕೆ ತಕ್ಕ ಹಾಗೆ ತನ್ನನ್ನು ತಾನು ಅವನು ಮೋಲ್ಡ್ ಮಾಡ್ಕೊಂಡು ಬಿಡ್ತಾನೆ, ತನ್ನನ್ನು ತಾನು ಅವನು ತನ್ನನ್ನು ಹೊಂದಿಸ್ಕೊಂಡು ಬಿಡ್ತಾನೆ. ಸೊ ಭಕ್ತನಿಗೆ ತನ್ನದೇ ಆದಂತಹ ಯಾವುದೇ ಒಂದು ಇರುವುದಿಲ್ಲ. ಕೃಷ್ಣನ ಆಸೆ ಭಕ್ತನ ಆಸೆ. ಆದ್ದರಿಂದ ಏನನ್ನಾದರೂ ಮಾಡುವುದು ಅಥವಾ ಮಾಡದಿರುವುದು ಅವನ ಕೈಯಲ್ಲಿದೆ, ಏಕೆಂದರೆ ಅವನು ಕೃಷ್ಣನ ಆದೇಶಕ್ಕೆ ಅನುಗುಣವಾಗಿಯೇ ಕೆಲಸ ಮಾಡುತ್ತಾನೆ. ಈ ಭಗವಂತನ ಅನಿಮಿತ್ತ ಕರುಣೆ. ಭಗವಂತನು ಇಂದ್ರಿಯಾಸಕ್ತಿಯನ್ನು ಹೊಂದಿದ್ದರೂ ಈ ಕರುಣೆಯನ್ನು ಪಡೆಯಬಹುದು, ಭಕ್ತನು ಇಂದ್ರಿಯಾಸಕ್ತಿಯನ್ನು ಹೊಂದಿದ್ದರೂ ಈ ಕರುಣೆಯನ್ನು ಪಡೆಯಬಹುದು. ಸೊ ಭಕ್ತರು ಕೇವಲ ಕೃಷ್ಣನ ಆಸೆಯ ಪ್ರಕಾರ ತಮ್ಮ ಜೀವನವನ್ನು ನಡೆಸುವುದರಿಂದ, ಕೃಷ್ಣನ ಮಾರ್ಗದರ್ಶನವನ್ನು, ಗುರುಗಳ ಮಾರ್ಗದರ್ಶನವನ್ನು ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಇರುವುದರಿಂದ ಅವರು ಭಗವಂತನ ಅನಿಮಿತ್ತ ಕರುಣೆ ಅದಕ್ಕೆ ಪ್ರಾಪ್ತರಾಗಿರ್ತಾರೆ. ಆಮೇಲೆ ಹೊರನೋಟಕ್ಕೆ ಅವರು ಇಂದ್ರಿಯ ತೃಪ್ತಿಯಲ್ಲಿ ಇರುವಂತೆ ಕಂಡಿದ್ದರೂ ಕೂಡ ಅವರು ಭಗವಂತನ ಕರುಣೆಯಿಂದ, ಭಗವಂತನ ಕೃಪೆಯಿಂದ ಈ ಭೌತಿಕ ಸಂಸಾರದಲ್ಲಿಯೂ ಸುಖವಾಗಿದ್ದು ತಮ್ಮ ಈ ಭೌತಿಕ ಸಂಸಾರ, ಈ ಶರೀರ ಕೊನೆಗೊಂಡಾಗ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾರೆ. ಇದೆಲ್ಲ ಸಾಧ್ಯವಾಗುವುದು ಭಗವಂತನ ಕೃಪೆಯಿಂದ ಮಾತ್ರ. ಸೊ ಅದಕ್ಕೆ ನಮ್ಮಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ನಾವು ಸಿನ್ಸಿಯರ್ ಆಗಿ, ಪ್ರಾಮಾಣಿಕವಾಗಿ ಶಾಸ್ತ್ರದ ನಿಯಮಗಳನ್ನು, ಗುರುಗಳ ಆದೇಶಗಳನ್ನು ಪಾಲನೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಪ್ರಾಮಾಣಿಕವಾಗಿ ನಮ್ಮ ಶಕ್ತಿಗೆ ಯಥಾಶಕ್ತಿ ನಾವು ಅದನ್ನು ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಆವಾಗ ನಾವು ಗುರುಗಳ ಮತ್ತು ಕೃಷ್ಣನ ಕರುಣೆಗೆ ಪಾತ್ರರಾಗುತ್ತೇವೆ. ಆಮೇಲೆ ಆ ಕರುಣೆಯಿಂದ ಅವರ ಪ್ರಸಾದದ ಮೂಲಕ ನಾವು ಈ ಬಂಧನದಿಂದ ಮುಕ್ತ ಹೊಂದುತ್ತೇವೆ. ಮುಂದಿನ ಶ್ಲೋಕ. ಅದನ್ನು ಈ ಮುಂದಿನ ಶ್ಲೋಕದಲ್ಲಿ ಹೇಳಲಾಗಿದೆ. ಪ್ರಸಾದೇ ಸರ್ವ ಹಾನಿರಸ್ಯೋಪಜಾಯತೆ ಪ್ರಸಾದಿತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಸೊ ಈ ರೀತಿಯಾಗಿ ಯಾರು ಕೃಷ್ಣನ ಪ್ರಸಾದಕ್ಕೆ ಪಾತ್ರರಾಗ್ತಾರೆ ಮುಂದೆ ಏನಾಗುತ್ತೆ ಅಂತೇಳಿ ಇಲ್ಲಿ ಹೇಳಲಾಗಿದೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯ ಉಪಜಾಯತೆ. ಕೃಷ್ಣ ಪ್ರಜ್ಞೆಯಲ್ಲಿ ಹೀಗೆ ತೃಪ್ತಿ ಹೊಂದಿದವನಿಗೆ ಐಹಿಕ ಬದುಕಿನ 3 ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಸ್ಥಿರವಾಗುವುದು. ಸೊ ಯಾವಾಗ ನಾವು ಭಗವಂತನ ಕೃಪೆಗೆ ಪ್ರಾಪ್ತರಾಗ್ತೇವೆ ಆವಾಗ ನಮ್ಮ ಬುದ್ಧಿ ಸ್ಥಿರವಾಗುತ್ತದೆ. ಅಲ್ಲಿವರೆಗೆ ನಮ್ಮ ಬುದ್ಧಿ ಅಸ್ಥಿರವಾಗಿರುತ್ತೆ, ಯಾಕಂದರೆ ಅದು ಬೇರೆ ಬೇರೆ ವಸ್ತುಗಳಲ್ಲಿ ತೊಡಕೊಂಡಿರುತ್ತೆ. ಸೊ ಯಾವಾಗ ನಾವು ಭಗವಂತನ ಕೃಪೆಗೆ ಪ್ರಾಪ್ತರಾಗ್ತೇವೆ, ಸೊ ನಮ್ಮ ಬುದ್ಧಿಯು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ, ಕೃಷ್ಣನ ಸೇವೆಯಲ್ಲಿ ಸ್ಥಿರವಾಗಿ ನಿಂತು ಬಿಡುತ್ತೆ. ಆಮೇಲೆ ಆ ಸಮಯದಲ್ಲಿ ಆ ವ್ಯಕ್ತಿಗೆ ಈ ಐಹಿಕ ಬದುಕಿನ 3 ಕ್ಲೇಶಗಳು ಇರುವುದಿಲ್ಲ. ಸೊ 3 ಕ್ಲೇಶಗಳು ಅಂತಂತಂದರೆ ಈ ಶರೀರದಿಂದ ಬರುವಂಥ ದುಃಖಗಳು, ಮನಸ್ಸಿನಿಂದ ಬರುವಂಥ ದುಃಖಗಳು, ಮತ್ತು ಬೇರೆ ಜೀವಿಗಳಿಂದ, ಅದು ಕ್ರಿಮಿಕೀಟಗಳಾಗಿರ್ಬೋದು ಅಥವಾ ಬೇರೆ ವ್ಯಕ್ತಿಗಳಾಗಿರ್ಬೋದು, ಅವರಿಂದ ಕೂಡ ಕ್ಲೇಶಗಳು ಬರುತ್ತೆ. ಆಮೇಲೆ ಈ ದೈವಿ ಕ್ಲೇಶಗಳು, ಮಳೆ ಬರದೇ ಇರೋದು, ತುಂಬ ಚಳಿ ಇರೋದು ಅಥವಾ ತುಂಬ ಮಳೆ ಬರೋದು ಕೈಯಲ್ಲಿರೋದಿಲ್ಲ. ಸೊ ಇದನ್ನು ಆಧ್ಯಾತ್ಮಿಕ, ಆದಿದೈವಿ, ಭೌತಿಕ 3 ಪ್ರಕಾರದ ಕ್ಲೇಶಗಳಂತೇಳಿ ಹೇಳ್ತೇವೆ. ಸೊ ಜೀವಾತ್ಮ ಏನಿದೆ ಈ ಭೌತಿಕ ಸಂಸಾರದಲ್ಲಿ ಬಂದು ಈ ಒಂದು ಭೌತಿಕ ಶರೀರ ಪಡೆದುಕೊಂಡಾಗ ಯಾವಾಗಲೂ ಈ 3 ಕ್ಲೇಶಗಳನ್ನು ಅನುಭವಿಸ್ತಾನೆ ಇರುತ್ತೆ. ತನ್ನ ಶರೀರದಿಂದನೇ ಪ್ರಾಬ್ಲಮ್ ಆಗ್ತಿರುತ್ತೆ, ತನ್ನ ಮನಸ್ಸಿನಿಂದನೇ ಪ್ರಾಬ್ಲಮ್ ಆಗ್ತಿರುತ್ತೆ, ಅಥವಾ ಬೇರೆ ಜೀವಿಗಳಿಂದ ಪ್ರಾಬ್ಲಮ್ ಆಗುತ್ತೆ, ಅಥವಾ ಈ ದೈವಿ ಶಕ್ತಿಗಳಿಂದ ಕೂಡ ಬದ್ಧಾತ್ಮ ಈ ಕ್ಲೇಶಗಳ ಅನುಭವಿಸ್ತಾನೆ ಇರುತ್ತೆ. ಸೊ ಯಾವ ವ್ಯಕ್ತಿ ಭಗವಂತನ ಕೃಪೆಗೆ ಪಾತ್ರನಾಗ್ತಾನೆ, ಸೊ ಅಂಥ ವ್ಯಕ್ತಿಗೆ ಈ 3 ಕ್ಲೇಶಗಳ ಪ್ರಭಾವ ಇರುವುದಿಲ್ಲ. ಹೊರನೋಟಕ್ಕೆ ಅಂಥ ವ್ಯಕ್ತಿಗೆ ಶಾರೀರಿಕವಾಗಿ ಅಥವಾ ಕ್ಲೇಶಗಳಿದ್ದರೂ ಕೂಡ ಆ ವ್ಯಕ್ತಿ ಏನಾಗಿರ್ತಾನೆ, ಆ ಸುಖ ದುಃಖಗಳಿಂದ ಅವನು ಮೇಲ್ ಬಂದಿರ್ತಾನೆ, ಅದನ್ನು ದಾಟಿಬಿಟ್ಟಿರ್ತಾನೆ. ಸೊ ಈ ಶರೀರದ ಸುಖ ದುಃಖಗಳು ಅವನಿಗೆ ಯಾವುದೇ ರೀತಿಯ ಅವನ ಚೇತನೆ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ. ಅವನ ಚೇತನೆ, ಅವನ ಪ್ರಜ್ಞೆ ಏನಿದೆ, ಅವನ ಬುದ್ಧಿ ಏನಾಗಿರುತ್ತೆ, ಅದು ಸ್ಥಿರವಾಗಿಬಿಟ್ಟಿರುತ್ತೆ ಕೃಷ್ಣನ ಚರಣಕಮಲಗಳಲ್ಲಿ, ಕೃಷ್ಣನ ನಾಮ ಮತ್ತು ಕೃಷ್ಣನ ಲೀಲೆ, ಅದರ ಗುಣಗಾನ ಮಾಡುವುದರಲ್ಲಿ ಯಾವಾಗಲೂ ಅವ್ರ ಬುದ್ಧಿ ಸ್ಥಿರವಾಗಿರುತ್ತೆ. ಅದರಿಂದಾಗಿ ಕ್ಲೇಶಗಳು ಇದ್ರವರೆಗೆ ಅದು ಕಾಣೋದಿಲ್ಲ, ಅಂದರೆ ಆ ಸ್ಥಿತಿಯನ್ನು ತಲೆಬಿಟ್ಟಿರ್ತಾರೆ. ಅದಕ್ಕೆ ತುಂಬ ನಾವು ನೋಡ್ಬೋದು. ಶ್ರೀಮದ್ ಭಾಗವತದಲ್ಲಿ ಆಗಿರಲಿ ಅಥವಾ ಮಹಾಭಾರತದಲ್ಲಿ ಪಾಂಡವರ ಜೀವನವನ್ನು ನಾವು ನೋಡಿದ್ರೆ ಅವರಿಗೆ ಎಷ್ಟೋ ಕಷ್ಟಗಳಿದ್ವು, ಆದರೆ ಯಾವತ್ತೂ ಅವರು ಆ ಕಷ್ಟಗಳಿಂದ ನಿಜವಾಗಿ ಅವರು ದುಃಖವನ್ನು ಅವರೆಲ್ಲ ಸಮಯದಲ್ಲೂ ಕೃಷ್ಣ ಅವರಿಗೆ ಬಂದು ಪ್ರೊಟೆಕ್ಷನ್ ಕೊಡ್ತಾನೆ. ಆಮೇಲೆ ಕುಂತಿ ಮಹಾರಾಣಿ ಮುಂದೆ ಎಲ್ಲ ಯುದ್ಧ ಎಲ್ಲ ಆಗಿ ಅವರಿಗೆ ಸಾಮ್ರಾಜ್ಯ ಮರಳಿ ಸಿಕ್ಕಾಗ
ಆವಾಗ ಕುಂತಿ ಮಹಾರಾಣಿ ಕೃಷ್ಣ ಹಸ್ತಿನಾಪುರದಿಂದ ಮರಳಿ ದ್ವಾರಕಾಪುರಿಗೆ ಹೋಗ್ಬೇಕಾದ್ರೆ ಕುಂತಿ ಮಹಾರಾಣಿ ಪ್ರಾರ್ಥನೆ ಮಾಡ್ತಾರೆ. ಸೊ ಇಷ್ಟು ದಿವಸ ನಮಗೆ ಇಷ್ಟೆಲ್ಲ ಕಷ್ಟಗಳಿದ್ದವು, ಆವಾಗ ನೀನು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇದ್ದೆ, ಆದರೆ ಈಗೆಲ್ಲ ನಮ್ಮ ಶತ್ರುಗಳ ನಾಶವಾಗಿದೆ, ನಮಗೆ ರಾಜ್ಯ ಮರಳಿ ಸಿಕ್ಕಿದೆ, ಈಗ ನೀನು ವಾಪಸ್ಸು ದ್ವಾರಕಾಪುರಿಗೆ ಹೋಗ್ತಾ ಇದೆಯಾ. ಸೊ ಅದಕ್ಕೆ ಬದಲಾಗಿ ನಮ್ಗೆ ಯಾವಾಗಲೂ ಕಷ್ಟ ಬರ್ತಾ ಇದ್ರೆ ಅದೇ ಒಳ್ಳೆಯದು, ಯಾಕಂದರೆ ನಾವು ಕಷ್ಟದಲ್ಲಿದ್ದರೆ ನೀನು ಯಾವಾಗಲೂ ನಮ್ಮ ಜೊತೆ ಇರ್ತೀಯ. ಅದಕ್ಕಾಗಿ ನನಗೆ ಮತ್ತೆ ಮತ್ತೆ ಕಷ್ಟಗಳು ಬರಲಿ ಅಂಥೇಳಿ ಕುಂತಿ ಮಹಾರಾಣಿ ಈ ರೀತಿ ಪ್ರಾರ್ಥನೆ ಮಾಡ್ತಾರೆ. ನಾವು ಹೋಗಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಬೋದು, ನಮ್ಗೆ ಯಾವ ಪ್ರಾಬ್ಲಮ್ ಇದೆ ಅದನ್ನು ಕಡಿಮೆ ಮಾಡಿ, ಈ ಪ್ರಾಬ್ಲಮ್ ಇದೆ, ಆ ಕಷ್ಟಗಳಿದೆ, ಅದನ್ನು ಆ ಕಷ್ಟಗಳಿಂದ ನಮ್ಮನ್ನು ಮುಕ್ತ ಮಾಡು ಅಂತೇಳಿ ಸಾಮಾನ್ಯ ಜನರು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಭಗವಂತನ ಶುದ್ಧ ಭಕ್ತರಾದಂತಹ ಕುಂತಿ ಮಹಾರಾಣಿ ಅವ್ರ ಪ್ರಾರ್ಥನೆ ಏನು, ನನಗೆ ಯಾವಾಗಲೂ ಕಷ್ಟಗಳು ಬರ್ತಾನೆ ಇರಲಿ, ಯಾಕಂದರೆ ಕಷ್ಟಗಳು ಬಂದರೆ ನಾನು ಯಾವಾಗಲೂ ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ, ಆಮೇಲೆ ನೀನು ಕೂಡ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತೀನಿ. ಸೊ ಇದು ಶುದ್ಧ ಭಕ್ತರು ಅವರ ಮನಸ್ಥಿತಿ. ಅದೇ ರೀತಿ ನಾವು ಭಾಗವತಂದಲ್ಲಿ ಬರುವಂಥ ಪ್ರಹ್ಲಾದ್ ಮಹಾರಾಜರದು ನೋಡ್ತೇವೆ. ಸೊ ಅವ್ರ ಮನೆಯಲ್ಲಿ ಅವ್ರ ತಂದೆನೇ ಪ್ರಹ್ಲಾದ್ ಮಹಾರಾಜನಿಗೆ ಕೊಲ್ಲಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಸೊ ತಂದೆನೇ ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟರೆ ಯಾರು ಕಾಪಾಡ್ಬೋದು, ಯಾರೋ ಹೊರಗಿನವ್ರು ಬಂದು ಮಾಡ್ತಾ ಇದ್ದಾರಂತೆ, ಏನೋ ಕಷ್ಟ ಕೊಡ್ತಾ ಇದ್ದಾರಂತಂದರೆ ಅವರ ತಂದೆ ತಾಯಿ ಆಗಲಿ ಬಂಧು ಬಳಗದವರಾಗಲಿ ಅವರೇನೋ ಕಾಪಾಡಲಿಕ್ಕೆ ಆದರೆ ತಂದೆಯೇ ಸಾಯಿಸ್ಲಿಕ್ಕೆ ನಿಂತರೆ ಯಾರೂ ರಕ್ಷಣೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಪ್ರಹ್ಲಾದ್ ಮಹಾರಾಜರು ಯಾವಾಗಲೂ ಸ್ಥಿರ ಬುದ್ಧಿಯಾಗಿದ್ದುಕೊಂಡು ಸತತವಾಗಿ ಅವರು ಕೃಷ್ಣ ಪ್ರಜ್ಞೆಯಲ್ಲೇ ಇದ್ದರು. ಸೊ ಇದು ಭಗವಂತನ ಕೃಪೆಗೆ ಪ್ರಾಪ್ತರಾಗಿರುವಂತಹ ವ್ಯಕ್ತಿಗಳ ಪರಿಸ್ಥಿತಿ. ಅವರು ಹೇಗೆ ಇರ್ತಾರೆ ಅಂಥೇಳಿ, ಅವರಿಗೆ ಈ ಕ್ಲೇಶಗಳು ಯಾವುದೇ ರೀತಿಯ ಪ್ರಭಾವವನ್ನು ಉಂಟು ಮಾಡೋದಿಲ್ಲ, ಮತ್ತು ಅವರ ಬುದ್ಧಿ ಯಾವಾಗಲೂ ಸ್ಥಿರವಾಗಿರುತ್ತೆ, ಕೃಷ್ಣ ಪ್ರಜ್ಞೆಯಲ್ಲೇ ತೊಡಗಿಕೊಂಡಿರುತ್ತೆ. ಮುಂದಿನ ಶ್ಲೋಕ. ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚ ಭಾವಯತಃ ಶಾಂತಿರ್ ಅಶಾಂತಸ್ಯ ಕುತಃ ಸುಖಂ. ಸೊ ಯಾರು ಈ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದಿಲ್ಲವೋ, ಯಾರು ಭಗವಂತನ ಶುದ್ಧ ಭಕ್ತರಾಗಿರುವುದಿಲ್ಲವೋ, ಸೊ ಅವರ ಪರಿಸ್ಥಿತಿ ಹೇಗಿರುತ್ತಂತಂದರೆ ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ. ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಪರದೊಂದಿಗೆ ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳಿಲ್ಲದೆ ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ. ಸೊ ಇದೆಲ್ಲ ಯಾರು ಈ ಭೌತಿಕ ಸಂಸಾರದಲ್ಲಿದ್ದಾರೆ ಬದ್ಧಜೀವಿಗಳು, ಅವರೆಲ್ಲ ಪರಿಸ್ಥಿತಿ ಇದೆ. ಯಾಕಂದರೆ ಅವರಿಗೆ ಕೃಷ್ಣ ಪ್ರಜ್ಞೆ ಇರೋದಿಲ್ಲ. ಸೊ ಅದರಿಂದಾಗಿ ಅವರಿಗೆ ಒಂದು ಅಲೌಕಿಕವಾದ ಸ್ಥಿರವಾದ ಬುದ್ಧಿ ಕೂಡ ಇರುವುದಿಲ್ಲ, ಅವರ ಸ್ಥಿರವಾದ ಮನಸ್ಸು ಕೂಡ ಇರುವುದಿಲ್ಲ. ಯಾವಾಗಲೂ ಮನಸ್ಸಿನಲ್ಲಿ ಎಷ್ಟೋ ಕ್ಲೇಶಗಳು, ಆಮೇಲೆ ಅವರಿಗೆ ಶಾಂತಿಯೂ ಕೂಡ ಇರುವುದಿಲ್ಲ. ಸೊ ಇದ್ರೆ ಆ ವ್ಯಕ್ತಿ ಸುಖವಾಗಿ ಕೂಡ ಇರಲಿಕ್ಕೆ ಸಾಧ್ಯ. ಸೊ ಭಕ್ತರಲ್ಲದವರ ಪರಿಸ್ಥಿತಿ ಇದು, ಅವರಿಗೆ ಯಾವುದೇ ರೀತಿಯ ಸುಖ ಶಾಂತಿ ಮನಸ್ಸಿನ ನೆಮ್ಮದಿ ಏನೂ ಇರುವುದಿಲ್ಲ. ಭಾವಾರ್ಥ. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸದಿರುವವನಿಗೆ ಶಾಂತಿಯು ಸಾಧ್ಯವೇ ಇಲ್ಲ. ಆದುದರಿಂದ 5ನೇ ಅಧ್ಯಾಯದಲ್ಲಿ ಇದನ್ನು ದೃಢಪಡಿಸಿದೆ. ಕೃಷ್ಣನೇ ಎಲ್ಲ ಯಾಗಗಳ ಮತ್ತು ತಪಸ್ಸಿನ ಸತ್ಫಲಗಳನ್ನು ಸವಿಯುವವನು, ಕೃಷ್ಣನೇ ಜಗತ್ತಿನ ಎಲ್ಲ ಅಭಿವ್ಯಕ್ತಿಗಳ ಒಡೆಯ ಮತ್ತು ಕೃಷ್ಣನೇ ಎಲ್ಲ ಜೀವಿಗಳ ಮಿತ್ರ ಎನ್ನುವುದನ್ನು ಅರ್ಥ ಮಾಡಿಕೊಂಡಾಗಲೇ ಮನುಷ್ಯನಿಗೆ ನಿಜವಾದ ಶಾಂತಿ. ಸೊ 5ನೇ ಅಧ್ಯಾಯದಲ್ಲಿ ಈ ಶ್ಲೋಕ ಬರುತ್ತೆ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರಕ್ಷತಿ. ಯಾವ ವ್ಯಕ್ತಿ ಶಾಂತಿಯನ್ನು ಹೊಂದಬಹುದು ಅಂತೇಳಿ ಕೃಷ್ಣ ಈ 5ನೇ ಅಧ್ಯಾಯದಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಎಲ್ಲ ಯಾಗ ಯಜ್ಞಗಳ ಫಲಗಳನ್ನು ಸವಿಯುವನು ನಾನೇ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕಗಳ ಅಧಿಪತಿ ಮಹೇಶ್ವರನು ನಾನೇ. ಮತ್ತು ಎಲ್ಲ ಜೀವಿಗಳ ನಿಜವಾದ ಮಿತ್ರ ಅದು ನಾನೇ. ಸೊ ಯಾರು ಈ 3 ವಿಚಾರಗಳನ್ನು ತಿಳಿದುಕೊಂಡಿರ್ತಾರೆ ಅಂಥ ವ್ಯಕ್ತಿ ಮಾತ್ರ ಶಾಂತಿಯನ್ನು ಹೊಂದಬಹುದು. ಸೊ ಎಲ್ಲ ಯಜ್ಞ ಯಾಗಗಳ ಎಲ್ಲ ಏನು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಎಲ್ಲದ ಅಲ್ಟಿಮೇಟ್ ಭೋಕ್ತ, ಎಲ್ಲವನ್ನು ಸವಿಯುವನು ಕೃಷ್ಣನೇ. ಎಲ್ಲ ಸೃಷ್ಟಿಯ ಒಡೆಯನು ಕೃಷ್ಣ. ಎಲ್ಲ ಲೋಕಗಳಾಗಲಿ ಬೇರೆ ಗ್ರಹಗಳಾಗಲಿ ಇಡೀ ಲೋಕಗಳ ಇಡೀ ಜಗತ್ತಿನ ಒಡೆಯ ಕೃಷ್ಣನೇ ಮತ್ತು ಎಲ್ಲ ಜೀವಿಗಳ ಮಿತ್ರ. ಸುಹೃದಂ ಸರ್ವಭೂತಾನಾಂ ಅದು ಕೃಷ್ಣನೇ. ಸೊ ಇದು ಯಾವಾಗ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾನೆ ಆವಾಗ ಅವನು ಶಾಂತಿಯನ್ನು ಹೊಂದುತ್ತಾನೆ. ಸೊ ಇದಿಲ್ಲದೆ ಇದ್ದಾಗ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ? ಸೊ ಏನೇ ಆಗ್ತಾ ಇದ್ರು ಅದನ್ನೆಲ್ಲ ನಾನೇ ಎಂಜಾಯ್ ಮಾಡಬೇಕು, ಅದನ್ನೆಲ್ಲ ನಾನೇ ಭೋಗಿಸ್ಬೇಕು. ಇದು ಅಪೋಸಿಟ್. ಇದು ನಿಜವಾದ
ವಸ್ತುಸ್ಥಿತಿ ಏನಂತಂತಂದ್ರೆ ಎಲ್ಲಾ ವಸ್ತುಗಳನ್ನು ಭೋಗ ಮಾಡುವನು ಕೃಷ್ಣ. ಇದೆಲ್ಲ ಇರೋದು ಕೃಷ್ಣನಿಗಾಗಿ. ಕೃಷ್ಣನ ಅದು ಬಳಸಬೇಕಾಗಿರೋದು ಕೃಷ್ಣನ ಸೇವೆಯಲ್ಲಿ. ಆದ್ರೆ ಒಬ್ಬ ಬದ್ಧ ಜೀವಿ ಏನಂತ ತಿಳ್ಕೊಳ್ತಾನೆ, ಇದೆಲ್ಲ ಸೃಷ್ಟಿ ಇರೋದು ನನ್ನ ಎಂಜಾಯ್ಮೆಂಟಿಗೆ, ನನ್ನ ಭೋಗದ ಸಲುವಾಗಿ. ಸೊ ಅದೇ ಪ್ರಯತ್ನದಲ್ಲಿ ಅವನು ತೊಡ್ಕೊಂಡಿರ್ತಾನೆ. ಆಮೇಲೆ ಎಲ್ಲದರ ಒಡೆಯ ಕೃಷ್ಣನೇ. ಆದ್ರೆ ಬದ್ಧ ಜೀವಿ ಏನಂತ ತಿಳ್ಕೊಂಡಿರ್ತಾನೆ, ಓ ಇದೆಲ್ಲದಕ್ಕೆ ನಾನೇ ಒಡೆಯನಾಗಬೇಕು, ಎಲ್ಲ ನನ್ನ ಅಂಡರ್ ಬರಬೇಕು, ನಾನು ಹೇಳಿದ ಹಾಗೆ ಎಲ್ಲ ನಡಿಬೇಕು. ಆದ್ರೆ ವಸ್ತುಸ್ಥಿತಿ ಇರೋದು ಕೃಷ್ಣನೇ ಎಲ್ಲದಕ್ಕೂ ಒಡೆಯ. ನಾವು ಒಂದು ಟೈನಿ, ತುಂಬಾ ಚಿಕ್ಕ ಜೀವಿ. ನಮ್ಮಲ್ಲಿ ಅಷ್ಟು ಸಾಮರ್ಥ್ಯ ಕೂಡ ಇಲ್ಲ ಎಲ್ಲವನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಅದನ್ನು ಭೋಗಿಸುವಂತ ಕೆಪಾಸಿಟಿ ಕೂಡ ನಮ್ಮಲ್ಲಿ ಇರೋದಿಲ್ಲ. ಆದ್ರೆ ಆ ಬದ್ಧಾತ್ಮರಿಗೆ ಆ ರೀತಿ ಆಸೆ ಇರುತ್ತೆ. ಆಮೇಲೆ ಬದ್ಧಾತ್ಮರು ಏನ್ ತಿಳ್ಕೊಳ್ತಾರೆ, ಓ ನಾನು ಅವ್ರ ಫ್ರೆಂಡು, ನಾನು ಬೆಸ್ಟ್ ಫ್ರೆಂಡು, ನಾನು, ಅಥವಾ ನನಗೆ ಈ ಫ್ರೆಂಡ್ ಇದ್ದಾರೆ, ಅವ್ರು ನನ್ನನ್ನು ಕಾಪಾಡ್ತಾರೆ, ಅಥವಾ ನಾನು ಅಂಥ ವ್ಯಕ್ತಿಯನ್ನು ನೋಡ್ಕೊಳ್ತಾ ಇದ್ದೇನೆ, ಅವನನ್ನು ನಾನು ಕಾಪಾಡ್ತಾನೆ, ನನ್ನಿಂದಾಗನೇ ಅವನ ಜೀವನ ನಡೀತಾ ಇರೋದು. ಸೊ ಇದೆಲ್ಲ ಬದ್ಧ ಜೀವಿಗಳ ಮೆಂಟಾಲಿಟಿ. ಆದರೆ ನಿಜವಾದ ವಸ್ತುಸ್ಥಿತಿ ಇರೋಂತಂದ್ರೆ ಎಲ್ಲ ಜೀವಿಗಳು ಕೃಷ್ಣನೇ ಬೆಸ್ಟ್ ಫ್ರೆಂಡ್, ಕೃಷ್ಣನೇ ಸುಹೃತ್. ಸೊ ಯಾವಾಗ ವ್ಯಕ್ತಿಗೆ ಈ 3 ವಿಷಯಗಳು ಮನವರಿಕೆ ಆಗುತ್ತೆ, ಸೊ ಆವಾಗ ಅವನು ಶಾಂತಿಯನ್ನು ಹೊಂದುತ್ತಾನೆ. ಅಲ್ಲಿವರೆಗೆ ಅವನು ಶಾಂತಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮನಸ್ಸಿಗೆ ಅಂತಿಮ ಗುರಿ ಏರಲು ಸಾಧ್ಯವಿಲ್ಲ. ಅಂತಿಮ ಗುರಿ ಇಲ್ಲದಿರುವುದೇ ತಳಮಳಕ್ಕೆ ಕಾರಣ. ಕೃಷ್ಣನೇ ಎಲ್ಲರನ್ನೂ ಮತ್ತು ಎಲ್ಲ ವಸ್ತುಗಳನ್ನು ಸವಿಯುವವನು, ಎಲ್ಲರ ಮತ್ತು ಎಲ್ಲ ವಸ್ತುಗಳ ಒಡೆಯ ಮತ್ತು ಮಿತ್ರ ಎನ್ನುವುದನ್ನು ಖಚಿತವಾಗಿ ಮನುಷ್ಯನು ದೃಢ ಮನಸ್ಸಿನಿಂದ ಎನ್ನುವುದು ಖಚಿತವಾದಾಗ ಮನುಷ್ಯನು ದೃಢ ಮನಸ್ಸಿನಿಂದ ಶಾಂತಿಯನ್ನು ಸಾಧಿಸಬಲ್ಲ. ಆದುದರಿಂದ ಕೃಷ್ಣನೊಡನೆ ಸಂಬಂಧವಿಲ್ಲದೆ ಕಾರ್ಯಪ್ರವೃತ್ತನಾದವನು ತನ್ನ ಬದುಕಿನಲ್ಲಿ ಶಾಂತಿ ಇದೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿದ್ದೇನೆ ಎಂದು ಎಷ್ಟೇ ಹೊರಗೆ ತೋರಿಸಿಕೊಂಡರೂ ಖಂಡಿತವಾಗಿಯೂ ಅವನು ಯಾವಾಗಲೂ ದುಃಖದಲ್ಲಿರುತ್ತಾನೆ ಮತ್ತು ಅವನಿಗೆ ಶಾಂತಿ ಇರುವುದಿಲ್ಲ. ಕೃಷ್ಣ ಪ್ರಜ್ಞೆಯು ಸ್ವಯಂ ಅಭಿವ್ಯಕ್ತಿಯುಳ್ಳ ಶಾಂತ ಸ್ಥಿತಿ. ಇದನ್ನು ಕೃಷ್ಣನೊಡನೆ ಸಂಬಂಧ ಸಾಧಿಸಿಯೇ ಪಡೆಯಬೇಕು. ಸೊ ಒಬ್ಬ ವ್ಯಕ್ತಿ ಯಾರು ಕೃಷ್ಣ ಪ್ರಜ್ಞೆಯಲ್ಲಿಲ್ಲವೋ, ಹೊರನೋಟಕ್ಕೆ ಅವನು ಎಷ್ಟೇ ನಾನು ಸುಖವಾಗಿದ್ದೇನೆ, ಶಾಂತವಾಗಿದ್ದೇನೆ ಅಂತ ಹೇಳಿ ತೋರಿಸಿದ್ರು, ನಿಜವಾಗಿ ಅವನು ಸುಖವಾಗಿರುವುದಿಲ್ಲ, ದುಃಖ. ಸೊ ಕೇವಲ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಮಾತ್ರ ನಿಜವಾದ ಶಾಂತಿಯನ್ನು ಹೊಂದಬಹುದು. ಸೊ ಇಲ್ಲಿಗೆ ಇವತ್ತಿನ ರೀಡಿಂಗ್ ಸೆಷನ್ ಅನ್ನು ನಾವು ಇಲ್ಲೇ ಸ್ಟಾಪ್ ಮಾಡುವ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಅಥವಾ ಇವತ್ತಿನ ಟಾಪಿಕ್ಸ್ ಅನ್ನು ನಾವು ರಿವೈಸ್ ಮಾಡ್ಬೋದು. ಸೊ ಇವತ್ತು ನಾವು ಏನೇನು ತಿಳ್ಕೊಂಡಿದ್ದೇವೆ, ಸೊ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ಹೇಳ್ಬೋದು, ಅನ್ಮ್ಯೂಟ್ ಮಾಡಿಕೊಂಡು ನೀವು ಹೇಳ್ಬೋದು. ಏನು ನಾವು ತಿಳ್ಕೊಂಡಿದ್ದೇವೆ ಇವತ್ತು, ಏನು ಅರ್ಥ ಮಾಡ್ಕೊಂಡಿದ್ದೇವೆ ಇವತ್ತಿನ ಕ್ಲಾಸಲ್ಲಿ. ಅಥವಾ ಪ್ರಶ್ನೆಗಳಿದ್ರೂ ಕೂಡ ಕೇಳ್ಬೋದು. ಸೊ ಹೇಗೆ ಒಬ್ಬ ವ್ಯಕ್ತಿಯ ಪತನವಾಗುತ್ತದೆ? ಮೊದಲಿಗೆ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮೋಹದಿಂದ, ಮೋಹ ಅಥವಾ ಕಾಮ, ಅದರಿಂದ ಕ್ರೋಧ, ಮತ್ತೆ ಕ್ರೋಧದಿಂದ ಸ್ಮೃತಿ ಭ್ರಮೆ, ಬುದ್ಧಿನಾಶ ಆಗುತ್ತೆ ಅಂತ ಹೇಳಿದ್ರಿ. ಅಂದ್ರೆ ಇನ್ನು ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಸ್ವಲ್ಪ ವೈರಾಗ್ಯ ಬೆಳೆಸ್ಕೊಳ್ಳೋದು ಹೇಗೆ ಅಂದ್ರೆ ಫೋಕಸ್ ಮಾಡಿರೋದು ನಿಜವಾದ ವೈರಾಗ್ಯ ಅಂತಂತಂದ್ರೆ ಎಲ್ಲವನ್ನು ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು, ಅದೇ ನಿಜವಾದ ವೈರಾಗ್ಯ. ನಾವು ಯಾವುದೇ ವಸ್ತುಗಳನ್ನು ಬಿಟ್ಟ ಅವಶ್ಯಕತೆ ಇಲ್ಲ. ಅದು ಯಾರು ನಿರಾಕಾರವಾದಿಗಳಿರ್ತಾರೆ ಅವರೆಲ್ಲ ಬಿಡ್ಬೇಕಂತ ಹೇಳ್ತಾರೆ. ಆದರೆ ಭಕ್ತರಾದವರು ಅವರು ಯಾವುದನ್ನು ಬಿಡುವಂತ ಅವಶ್ಯಕತೆ ಇಲ್ಲ, ಆದರೆ ಅದನ್ನು ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಅದು ನಿಜವಾದ ವೈರಾಗ್ಯ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಈಗ ವೈರಾಗ್ಯ ಅಂದ್ರೆ ನೀವು ವಸ್ತುಗಳ ಬಗ್ಗೆ ವೈರಾಗ್ಯ ಹೇಳಿದ್ರಿ. ಈಗ ನಾವು ಬಗ್ಗೆನೂ ವೈರಾಗ್ಯ ತಾಳ್ಬೇಕಾಗತ್ತಲ್ವಾ? ಈಗ ಸಂಬಂಧಿಕರು, ಬಂಧುಗಳು, ಅವ್ರ ಬಗ್ಗೆನೂ ವೈರಾಗ್ಯ ತಾಳ್ಬೇಕಾಗತ್ತೆ. ಅದನ್ನ ಸ್ವಲ್ಪ ಪಡ್ಕೊಳ್ಳೋದು ತುಂಬಾ ಕಷ್ಟ ಅನ್ಸುತ್ತೆ ಅಲ್ವಾ ಪ್ರಭು? ಅವ್ರನ್ನ ಈಗ ಏನೇ ರೀತಿಯಾಗಿ ನಾವು ಅವರು ಸಹ ಭಗವಂತನ ಅಂಶ, ಅವ್ರನ್ನೂ ಸಹ ನಾವು ಭಗವಂತನ ಸೇವೆಗೆ ಇದ್ ಮಾಡ್ಕೋಬೇಕು ಅಂದ್ರೂ ಸಹ ಅದು ಅವರು ಅಲ್ಪ ಸ್ವಾತಂತ್ರ್ಯದ ಮೇಲೆ ಡಿಪೆಂಡ್ ಆಗಿರುತ್ತಲ್ವಾ? ಅವಾಗ ಹೌದು. ಸೊ ಈಗ ಇದರಲ್ಲಿ ನಮ್ಮ ಏನು ಭೌತಿಕ ಕರ್ತವ್ಯಗಳೇನಿದೆ ಅದನ್ನು ನಾವು ಮಾಡ್ತಾ ಹೋಗ್ಬೋದು.
ಅದೇ ರೀತಿ ಅವರನ್ನು ಕೂಡ ಈಗ ಯಾಕಂದರೆ ಎಲ್ಲ ವ್ಯಕ್ತಿಗಳು ಬೇರೆ ಬೇರೆ ಲೆವೆಲಲ್ಲಿ ಇರ್ತಾರೆ. ಈಗ ನಾವು ಒಂದು ಲೆವೆಲಲ್ಲಿ ಇರ್ತೇವೆ, ಇನ್ನೊಬ್ಬ ವ್ಯಕ್ತಿ ಬೇರೆ ಲೆವೆಲ್ ಇರ್ತಾರೆ, ಇನ್ನೊಬ್ಬ ವ್ಯಕ್ತಿ ಬೇರೆ ಲೆವೆಲ್ ಇರ್ತಾರೆ. ಸೊ ಎಲ್ಲರೂ ನಮ್ಮದೇ ಸ್ತರದಲ್ಲಿ ಬಂದು ಭಗವಂತನ ಭಕ್ತಿ ಮಾಡ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಮ್ಮ ಸಂಬಂಧಿಕರಲ್ಲಿ ಅಂತೇಳಿ ನಾವು ಹೇಳಲಿಕ್ಕಾಗಲ್ಲ. ಸೊ ನಾವೆಲ್ಲರಿಗೂ ಟೈಮ್ ಕೊಡಬೇಕಾಗುತ್ತೆ. ಸೊ ಗ್ರ್ಯಾಜುವಲಿ ಅವರು ಕೂಡ ನಮ್ಮ ವ್ಯವಹಾರದಿಂದ, ನಮ್ಮ ನಡತೆಯಿಂದ ಅವರು ಕೂಡ ಭಕ್ತರಾಗುವಂಥ ಸಾಧ್ಯತೆಗಳಿರುತ್ತೆ. ಆಗದೇನೂ ಇರಬಹುದು, ಎರಡು ಚಾನ್ಸಸ್ ಇರುತ್ತೆ. ಆದರೆ ನಮ್ಮ ಕಡೆಯಿಂದ ನಾವು ಪ್ರಯತ್ನವನ್ನು ಅವರಿಗೆ ಪ್ರಸಾದ ತಿನ್ನಿಸೋದು ಎಲ್ಲವನ್ನು ಹೇಳಿನೇ ಮಾಡ್ಬೇಕಂತೇಳಿಲ್ಲ. ಜಸ್ಟ್ ಅವ್ರು ಪ್ರಸಾದ ಕೊಡ್ತಾ ಇದ್ರೆ ಸಾಕು. ಅವ್ರಿಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಪ್ರಸಾದ ತಿಂದರೆ ಅವರಿಗೆ ಮನಸ್ಸು ಪರಿವರ್ತನೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಇದು ಒಂದೇ ರಾತ್ರಿ ಬೆಳಗಾಗೋದ್ರಲ್ಲಿ ಆಗಲಿಕ್ಕಿಲ್ಲ. ಹಾಗಂಥೇಳಿ ನಾವು ಅವ್ರ ಜೊತೆ ಎಲ್ಲಿವರೆಗೆ ಅವರ ಜೊತೆ ಇಂಟ್ರ್ಯಾಕ್ಷನ್ನು ನಮ್ಮ ಭಕ್ತಿಯನ್ನು ತೊಂದರೆ ಕೊಡ್ತಾ ಇಲ್ಲ, ಸೊ ಅವಾಗ ನಮ್ಗೆ ಯಾವುದೇ ರೀತಿಯ ಹೆದರ್ಕೊಂಥ ಅವಶ್ಯಕತೆ ಇಲ್ಲ. ಆದರೆ ಅವರು ತುಂಬ ನಮಗೆ ಅಪೋಸ್ ಮಾಡ್ತಾರೆ, ನಮ್ಮ ಭಕ್ತಿಯನ್ನು ಪಾಲನೆ ಮಾಡಲಿಕ್ಕೂ ಅವರು ಅವಕಾಶ ಮಾಡಿಕೊಡ್ತಾ ಇಲ್ಲ. ಆವಾಗ ನಾವು ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ. ಆಮೇಲೆ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ನಾವು ಜನರಲ್ ಆಗಿ ಒಂದೇ ಇದನ್ನು ಹೇಳಲಿಕ್ಕಾಗಲ್ಲ, ಇದೇ ರೀತಿ ಇರುತ್ತೆ ಅಂತೇಳಿ. ಸೊ ಪ್ರತಿ ವ್ಯಕ್ತಿಗೂ ಬೇರೆ ಸಿಚುವೇಶನ್ಸು, ಬೇರೆ ಸರ್ಕಮ್ಸ್ಟ್ಯಾನ್ಸಸ್ಸು. ಸೊ ಅದಕ್ಕೆ ತಕ್ಕ ಹಾಗೆ ಆ ವ್ಯಕ್ತಿ ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ನಾವು ಎಲ್ಲ ಸಂಬಂಧಿಕರನ್ನು ಬಿಟ್ಟು ಬಿಡಬೇಕಂತೇಳಿನೂ ಇಲ್ಲ. ವಿಶೇಷವಾಗಿ ನಮ್ಮ ಏನು ಕ್ಲೋಸ್ ಫ್ಯಾಮಿಲಿ ಇರುತ್ತೆ, ಸೊ ಅವ್ರ ಜೊತೆ ನಾವು ಇದ್ಕೊಂಡೇ ಭಕ್ತಿಯನ್ನು ಮಾಡ್ಬೋದು, ಅದರಲ್ಲಿ ಯಾವುದೇ ರೀತಿಯ ಇದಿಲ್ಲ. ಆದರೆ ಅದನ್ನು ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾವು ಕಲ್ಕೋಬೇಕಷ್ಟೇ. ಆಮೇಲೆ ಆತ್ಮದ ಅವ್ರ ಜೊತೆ ಯಾವುದೇ ಸಂಬಂಧಗಳಿದೆ, ಅದು ನಮ್ಗೀಗ ಭಗವಂತನ ಈ ಭಗವದ್ಗೀತೆ ಎಲ್ಲ ತಿಳ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಶಾಶ್ವತವಾಗಿದ್ದ ಸಂಬಂಧಗಳೆಲ್ಲ ಅಂತೇಳಿ, ತಾತ್ಕಾಲಿಕವಾಗಿದ್ದು. ಅದಕ್ಕೆ ನಾವು ಅದೇ ಸಂಸಾರದ ಅದೇ ಜೀವನದಲ್ಲಿ ಅವ್ರ ಜೊತೆನೇ ಜೀವಬೇಕು. ಸೊ ನಮ್ಮ ಬುದ್ಧಿಯ ಮಟ್ಟದಲ್ಲಿ ನಮಗೆಲ್ಲ ಗೊತ್ತಿರುತ್ತೆ ಇದು ಸಂಬಂಧಗಳು ಶಾಶ್ವತವಲ್ಲ ಅಂತೇಳಿ. ಆದರೆ ಡೇ ಟು ಡೇ ವ್ಯವಹಾರದಲ್ಲಿ ನಾವು ಹೇಗೆ ಒಂದು ನಾರ್ಮಲ್ ಜೀವನವನ್ನು ನಡೆಸ್ತೇವೆ ಅದೇ ರೀತಿಯನ್ನು ನಾವು ನಡೆಸ್ಬೋದು. ಆದಷ್ಟು ನಾವು ನಮ್ಮ ಏನು ಮಾತುಕತೆಗಳಿರುತ್ತೆ ಅಥವಾ ಇಂಟ್ರಾಕ್ಷನ್ಸ್ ಇರುತ್ತೆ, ಆದಷ್ಟು ನಾವು ಅದನ್ನು ಕೃಷ್ಣಮಯ ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೋದು. ಪ್ರಭು, ಇನ್ನೊಂದು ಪ್ರಶ್ನೆ ಇತ್ತು ಪ್ರಭು. ಈಗ ಮುಕ್ತಿ ಅಂತ ಹೇಳಿದ್ರಿ, ನಿರಾಕಾರವಾದಿಗಳಿಗೆ ಬ್ರಹ್ಮನ್ ಇದರಲ್ಲಿ ಮುಕ್ತಿ ಸಿಕ್ಕಿದ್ರು ಅವರು ಪತನ ಹೊಂದುತ್ತಾರೆ, ಮತ್ತೆ ಅವರು ಜನ್ಮ ತಾಳ್ತಾರೆ ಅಂತ. ಭಕ್ತರಿಗೆ ಮುಕ್ತಿ ಅಂದ್ರೆ ಬೇರೆ ಬೇರೆ ಘಟ್ಟದ ತರ ಇರುತ್ತಾ? ಈಗ ನೋಡಿ, ವಿಷ್ಣು ಭಕ್ತರು ಇರ್ತಾರೆ, ಅವ್ರಿಗೆ ಪೂರ್ಣ ಮುಕ್ತಿ ಅಂತ ಹೇಳ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಮುಕ್ತಿಯಲ್ಲಿ 5 ತರದ ಮುಕ್ತಿ ಇದೆ. ಸಾಯುಜ್ಯ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾರ್ಷ್ಟಿ ಮತ್ತೆ ಸಾಮೀಪ್ಯ ಅಂತೇಳಿ 5 ಪ್ರಕಾರದ ಮುಕ್ತಿ ಇದೆ. ಸೊ ಇದು ಏನಂತಾರೆ, ಅದು ಆತ್ಮ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದು ಅಥವಾ ಭಗವಂತನ ಶರೀರದಲ್ಲಿ ಲೀನವಾಗುವುದು, ಇದಕ್ಕೆ ಸಾಯುಜ್ಯ ಅಂತ ಹೇಳಿ ಹೇಳ್ತಾರೆ. ಸೊ ಇದು ನಿರಾಕಾರವಾದಿಗಳು ಈ ಮುಕ್ತಿ. ಕೆಲವೊಮ್ಮೆ ಯೋಗಿಗಳು ಕೂಡ ಇದೇ ಮುಕ್ತಿ, ಅವರು ಭಕ್ತರ ಸಂಪರ್ಕದಲ್ಲಿ ಬರದೇ ಇದ್ದಾರೆ. ಆದರೆ ಭಕ್ತರೇನಿದ್ದಾರೆ ಅವರಿಗೆ ಸಾಯುಜ್ಯ ಆ ಮುಕ್ತಿಯನ್ನು ಹೊಂದೋದಿಲ್ಲ. ಅವರು ಭಕ್ತರು ಉಳಿದಿದ್ದ 4 ಏನಿದೆ ಅಲ್ವಾ, ಅದರಲ್ಲಿ ಯಾವುದಾದ್ರೂ ಒಂದು ಅವರಿಗೆ ಸಿಗುತ್ತೆ. ಸಾರ್ಷ್ಟಿ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ. ಸೊ ಈ ರೀತಿಯ ಮುಕ್ತಿ ಭಕ್ತರಿಗೆ ಸಿಗುತ್ತೆ. ಸಾರೂಪ್ಯ ಅಂತಂದರೆ ಭಗವಂತ ರೀತಿಯ ರೂಪವನ್ನು ಪಡೆದುಕೊಳ್ಳೋದು. ವೈಕುಂಠದಲ್ಲಿ ಇರೋರು ಎಲ್ಲರೂ ಚತುರ್ಭುಜರಿದ್ದಾರೆ, ಎಲ್ಲರೂ ಕೂಡ ಶಂಖಚಕ್ರ ಗದಾ ಪದ್ಮವನ್ನು ಹಿಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಸಾರೂಪ್ಯ ಮುಕ್ತಿ ಅಂತಾರೆ. ಆಮೇಲೆ ಗೋಲೋಕದಲ್ಲಿಯೂ ಕೂಡ ಕೃಷ್ಣನ ರೂಪವನ್ನೇ ಹೊಂದಿರುವಂತಹ ಕೃಷ್ಣನ ಮಿತ್ರರಿದ್ದಾರೆ, ಕೃಷ್ಣನ ಸಖರಿದ್ದಾರೆ. ಸೊ ಅದೇ ಕೃಷ್ಣನ ಯಾವ ಥರ ರೂಪ ಇದೆ ಅದೇ ಥರ ರೂಪ ಇರುತ್ತೆ. ಅದು ಬಿಟ್ಟರೆ ಅಲ್ಲಿ ಹಸುಗಳು, ಕರುಗಳು, ಬೇರೆ ಬೇರೆ ಜೀವಿಗಳು, ಗಿಡ ಮರಗಳು, ಅದೆಲ್ಲ ಒಂದೊಂದು ಜೀವಾತ್ಮನೆ. ಸೊ ಅವರಿಗೆ ಭಗವಂತನ ಯಾವ ರೀತಿ ಸಂಬಂಧ ಇದೆ ಆ ಸಂಬಂಧದ ಪ್ರಕಾರ ಆ ರೀತಿಯ ಅವರು ರೂಪವನ್ನು ಹೊಂದಿರ್ತಾರೆ. ಸೊ ಭಕ್ತರಿಗೆ ಈ ಸಾಯುಜ್ಯ ಮುಕ್ತಿ, ಅದಕ್ಕೆ ಅವರು ನರಕದ ಥರ ನೋಡ್ತಾರೆ. ಕೈವಲ್ಯಂ ನರಕಾಯತೆ ಅಂತೇಳಿ ಒಬ್ಬ ಆಚಾರ್ಯರು ಶ್ಲೋಕವನ್ನು ಬರೆದಿದ್ದಾರೆ. ಇದು ಕೈವಲ್ಯ ಅಂದರೆ ಇದು ಭಗವಂತನಲ್ಲಿ ಲೀನವಾಗುವುದು ಅಥವಾ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದು. ಸಾಯುಜ್ಯ ಅಥವಾ ಕೈವಲ್ಯ ಅದೆರಡು ಒಂದೇ. ಸೊ ಅದು ಕೈವಲ್ಯ ನರಕ ಸದೃಶ ಅಂತೇಳಿ ಭಕ್ತರು ಅದನ್ನು ಪರಿಗಣಿಸ್ತಾರೆ. ಜ್ಞಾನಿಗಳಿಗೆ ಅದೇ ಹೈಯೆಸ್ಟ್, ಅದಾದ್ಬಿಟ್ರೆ ನಮ್ದು ಜೀವನ ಸಾರ್ಥಕ ಆಯ್ತು ಅಂತೇಳಿ ತಿಳ್ಕೊಳ್ತಾರೆ. ಆದರೆ ಭಕ್ತರು ಅದನ್ನ ನರಕದ ರೂಪದಲ್ಲಿ ನೋಡ್ತಾರೆ. ಅಂದ್ರೆ ಈಗ ಪ್ರಭು ಇದು ಲಯ ಆಗತ್ತೆ ಅಂತ ಹೇಳ್ತಾರಲ್ಲ ಪ್ರಭು, ಎಲ್ಲಾ ಸೃಷ್ಟಿ ಲಯ ಆಗತ್ತೆ ಅಂತ. ಮಹೇಶ್ವರ ಧಾಮ ಮತ್ತೆ ದೇವಿ ಧಾಮ ಲಯ ಆಗೋದಿಲ್ಲ ಅಂತ ಹೇಳ್ತಾರಲ್ವಾ? ಯಾವ ಧಾಮ? ದೇವಿ ಧಾಮ ಅಂದ್ರೆ ಇದೆ, ಇದು ಆಗುತ್ತಲ್ವಾ, ಮತ್ತೆ ಮತ್ತೆ ಪ್ರಳಯ ಆಗುತ್ತೆ, ಮತ್ತೆ ಮತ್ತೆ ಸೃಷ್ಟಿ ಆಗುತ್ತೆ. ಓನ್ಲಿ ವೈಕುಂಠ ಅಷ್ಟೇ ಹಾಗೆ ಇರುತ್ತೆ, ಅದು ಆಧ್ಯಾತ್ಮಿಕ ಲೋಕದಲ್ಲಿರೋದು. ಭೌತಿಕ ಲೋಕದಲ್ಲೂ ಒಂದು ಭಗವಂತನ ಒಂದು ಪ್ಲಾನೆಟ್ ಇರುತ್ತೆ,
ತನಗಾಗಿ ಒಂದು ಶ್ವೇತದೀಪ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ ವಿಷ್ಣು ಇರೋದಲ್ಲಿ, ಹಾ. ವಿಷ್ಣು. ಸೊ ಡಿವಾಸ್ಟೇಷನ್ ಲಯ ಆದಾಗ ವಿಷ್ಣು ಕೂಡ ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ಅಂದ್ರೆ ಮತ್ತೆ ಸೃಷ್ಟಿ ಆದಾಗ ಮತ್ತೆ ಅವರು ಬ್ರಹ್ಮಾಂಡವನ್ನು ಕ್ರಿಯೇಟ್ ಮಾಡ್ತಾರೆ. ಬ್ರಹ್ಮಾಂಡದಲ್ಲಿ ಮತ್ತೆ ತಮಗಾಗಿ ಒಂದು ಶ್ವೇತದೀಪವನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಹಂಗಾರೆ ಎಲ್ಲಾನು ಸಹ ಶಿವಲೋಕದಿಂದ ಹಿಡಿದು ಎಲ್ಲಾನು ಸಹ ಲಯ ಆಗತ್ತಲ್ವಾ ಭೌತಿಕ ಈ ಬ್ರಹ್ಮಾಂಡದಲ್ಲಿ ಏನಿದೆ ಅದೆಲ್ಲ ನಾಶವಾಗುತ್ತೆ. ಬ್ರಹ್ಮಾಂಡದಲ್ಲಿ ಇರೋದು, ಬ್ರಹ್ಮಾಂಡವನ್ನು ಬಿಟ್ಟು ಒಂದು ಶಿವಲೋಕ ಅಂತ ಹೇಳಿದೆ. ಈ ಬ್ರಹ್ಮಾಂಡ ಬಿಟ್ಟು ಇದು ಭೌತಿಕ ಲೋಕ ಮತ್ತೆ ಆಧ್ಯಾತ್ಮಿಕ ಲೋಕದ ಮಧ್ಯದ ಭಾಗ, ಒಂದು ಪೋರ್ಷನ್ ಅನ್ನ ಶಿವಲೋಕ ಅಂತೇಳಿ ಬ್ರಹ್ಮ ಸಂಹಿತದಲ್ಲಿ ಇದೆ. ಅದರದ್ದು ಅಲ್ಲಿರೋರನ್ನ ಸದಾಶಿವ ಅಂತಾರೆ. ಅದು ಅದು ಭೌತಿಕ ಸಂಸಾರದ ಪಾರ್ಟ್ ಅಲ್ಲ ಅದು. ಬಟ್ ಭೌತಿಕ ಸಂಸಾರದಲ್ಲಿ ಏನಿದೆ ಅದೆಲ್ಲ ನಾಶ ಆಗುತ್ತೆ, ಮತ್ತೆ ಸೃಷ್ಟಿ ಆಗುತ್ತೆ. ಹಾಗಾದ್ರೆ ಅದು ಶಿವಲೋಕಕ್ಕೆ ಹೋದವ್ರಿಗೆ ಮುಕ್ತಿ ಸಿಗುತ್ತೆ. ಹಾಗಾದ್ರೆ ಅಲ್ಲಿ ಶಿವನ ಮೇಲೆ ತುಂಬಾ ಭಕ್ತಿ ಇಟ್ಕೊಂಡಿರ್ತಾರೆ, ಅವ್ರೇನಾದ್ರೂ ಆತರ ಆ ಲೋಕಕ್ಕೆ ಹೋದಾಗ ಅವ್ರಿಗೆ ಮುಕ್ತಿ ಅನ್ನೋದಿರುತ್ತಾ ಪ್ರಭು? ಬಟ್ ಅದು ಹೈಯೆಸ್ಟ್ ಅಲ್ಲ. ಎಲ್ಲಿವರೆಗೆ ನಾವು ಕೃಷ್ಣನ ಬಳಿಗೆ ಹೋಗಲ್ಲ ಅಲ್ಲಿವರೆಗೆ ಅದು ಹೈಯೆಸ್ಟ್ ಪರ್ಫೆಕ್ಷನ್ ಅಲ್ಲ. ಅಂದ್ರೆ ನನ್ನ ಪ್ರಶ್ನೆ ಪ್ರಭು, ಅದು ಲಯ ಆಗಲ್ಲ ಅಂತ ಹೇಳಿದ್ರಲ್ಲ ನೀವು, ಅದು ಈ ಭೌತಿಕ ಸಂಸಾರದ ಪಾರ್ಟ್ ಅಲ್ಲ ಅದು. ಸೊ ಅವಾಗ ಅದಕ್ಕೆ ಸೃಷ್ಟಿದು ಪ್ರಶ್ನೆ ಇಲ್ಲ, ಲಯದು ಪ್ರಶ್ನೆ ಇಲ್ಲ. ಆಧ್ಯಾತ್ಮಿಕ ಜಗತ್ತಿದೆ, ಅದು ಸೃಷ್ಟಿನೂ ಆಗಲ್ಲ, ಆಮೇಲೆ ಅದು ನಾಶನ ಹೊಂದಲ್ಲ. ಸೊ ಆ ಲೋಕ ಏನಿದೆ ಅದು ಪಾರ್ಟ್ ಆಫ್ ಸ್ಪಿರಿಚುವಲ್ ವರ್ಲ್ಡ್ ಅದು. ಸೊ ಅದರಲ್ಲಿ ಸೃಷ್ಟಿಯ ಪ್ರಶ್ನೆನೂ ಇಲ್ಲ, ನಾಶದ ಪ್ರಶ್ನೆನೂ ಇಲ್ಲ. ಆಧ್ಯಾತ್ಮಿಕ ಜಗತ್ತೇನಿದೆ ಅದು ಶಾಶ್ವತವಾದದ್ದು. ಅಲ್ಲಿ ಕ್ರಿಯೇಷನ್ ಅನ್ನೋದಿಲ್ಲ, ಡಿಸ್ಟ್ರಕ್ಷನ್ ಅನ್ನೋದಿಲ್ಲ. ಕ್ರಿಯೇಷನ್ ಡಿಸ್ಟ್ರಕ್ಷನ್ ಎರಡೂ ಇರೋದು ಕೇವಲ ಭೌತಿಕ ಸಂಸಾರಕ್ಕೆ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಓಕೆ, ಸೊ ಮತ್ತೆ ಇವತ್ತು ನಾವೇನು ತಿಳ್ಕೊಂಡಿದ್ದೇವೆ? ಓಕೆ, ಮತ್ತೇನು ಪ್ರಶ್ನೆಗಳಿದ್ದರೆ ಇವತ್ತಿನ ಕ್ಲಾಸನ್ನು ನಾವು ಇಲ್ಲೇ ಸಮಾಪ್ತಗೊಳಿಸುವ. ಕ್ಲಾಸಿಗೆ ಜಾಯ್ನ್ ಆಗೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕೀ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.